ಓಂ ಶಾಂತಿ. ಮೀಟೆ ಬಚ್ಚೆ ರೋಜ್ ರಾತ್ ಕೋ ಅಪ್ನಾ ಪೋತಾ ಮೇಲೆ ನಿಕಾಲೋ. ಪ್ರತಿನಿತ್ಯ ಮಲಗೋದಕ್ಕೆ ಮುಂಚೆ ಬಾಬಾ ಹೇಳ್ತಿದ್ದಾರೆ, ರಾತ್ರಿ ಹೊತ್ತು ಏನು ಮಾಡಿ ಪೋತಾ ಮೇಲೆ ಬರೀರಿ ಅಂತಾರೆ, ಲೆಕ್ಕ ಬರೀರಿ ಅಂತಾರೆ. ಡೈರಿ ರಖೋ ತೋ ಡರ್ रहेगा, ವಹಿ ಕಹಿ ಗಾಟಾ ತೋ ನಾ ಪಡ್ ಜಾಯೆ. ನೀವು ಡೈರಿ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ ನನಗೆ ಲಾಸ್ ಆಗ್ತಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. प्रश्न है, कल्प पहले वाले भाग्यशाली बच्चों को बाबा की कौन सी बात फौरन टच होगी? ಕಲ್ಪದ ಹಿಂದಿನ ಭಾಗ್ಯಶಾಲಿ ಮಕ್ಕಳಿಗೆ ಬಾಬಾರವರ ಯಾವ ಮಾತು ತಕ್ಷಣ ಟಚ್ ಆಗುತ್ತೆ? ಯಾವ ಮಾತು ಟಚ್ ಆಗುತ್ತೆ? ಉತ್ತರ ಇದೆ, बाबा रोज़ रोज़ जो बच्चों को याद की युक्तियाँ बतलाते हैं वह भाग्यशाली बच्चों को ही टच होगी. ಡೈಲಿ ಪ್ರತಿನಿತ್ಯ ಮಕ್ಕಳಿಗೆ ನೆನಪು ಮಾಡ್ತಕ್ಕಂಥ ಒಂದು ಐಡಿಯಾ ಬಾಬಾ ಹೇಳ್ಕೊಡ್ತಾರೆ. ಅದು ಯಾರಿಗೆ, ಭಾಗ್ಯಶಾಲಿ ಮಕ್ಕಳಿಗೆ ಯಾರಿದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಟಚ್ ಆಗ್ತಾ ಇರುತ್ತೆ ಅಂತಾರೆ. ವಾಹ್ ಉನ್ಹೇ ಫೌರನ್ ಅಮನ್ ಮೇ ಲಾಯೆಂಗೆ. ಅವ್ರು ತಕ್ಷಣ ಅದನ್ನು ಜೀವನದಲ್ಲಿ ಏನು ಮಾಡ್ತಾರೆ, ತರ್ತಾರೆ. ಕೆಲವೊಮ್ಮೆ ಬಾಬಾ ಹೇಳ್ತಾರಲ್ಲ, ಸೆರ್ಗ್ ಗಂಟು ಹಾಕ್ಕೊಳ್ಳಿ, ಆವಾಗ ನಿಮಗೆ ನೆನಪು ಬರುತ್ತೆ. ಆ್ಯಂಡ್ ಎಲ್ಲಾದರೂ ಒಂದು ಕಡೆ ನೆನಪು ಮಾಡಲಿಕ್ಕೆ ಏನೋ ಒಂದು ಐಡಿಯಾ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾಬಾ ಹೇಳ್ತಾರೆ. ತಕ್ಷಣ ಬರೆದಿಟ್ಕೋಬೇಕು ಅಂತಾರೆ ಬಾಬಾ. ಬರೆದಿಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. बाबा कहते हैं बच्चे कुछ टाइम एकांत में बगीचे में जाकर बैठो. ಕೆಲವೊಂದು ಸಂದರ್ಭದಲ್ಲಿ ಬಾಬಾ ಹೇಳ್ತಾರೆ, ತೋಟಗಳಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ, ಪಾರ್ಕ್ಗಳಲ್ಲಿ ಹೋಗಿ ಕೂತ್ಕೊಳ್ಳಿ. ಇದರಿಂದನೇ ತಾನೇ ಪಾರ್ಕ್ ಸೇವೆ ಸ್ಟಾರ್ಟ್ ಆಯಿತು. ಈಗ ಏನು ಬಾಂಬೆ ಇದೆ ಅಲ್ಲೆಲ್ಲ ಪಾರ್ಕ್ಗಳಲ್ಲಿ ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಸುಮಾರು ಕಡೆ ಪಾರ್ಕ್ಗಳಲ್ಲಿ ಸೇವೆ ಆಯಿತು. ಇವಾಗ ಬೆಂಗಳೂರು ಇದೆ, ಬೆಂಗಳೂರಿನಲ್ಲಿ ಕೂಡ ಫಸ್ಟ್ ದಾದಿ ಬಂದಾಗ ಪಾರ್ಕಲ್ಲಿ ಹೋಗಿ ಜನಗಳಿಗೆ ಪರಿಚಯ ಕೊಟ್ಟಿದ್ದು. ಏಕಾಂತ ಮೇ ಬಗೀಚೆ ಮೇ ಜಾಕರ್ ಬೈಟು. ಕೆಲವೊಮ್ಮೆ ಬಾಬಾ ಹೇಳ್ತಾರೆ, ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಏಕಾಂತದಲ್ಲಿ ಕೂತ್ಕೊಂಡು ನೆನಪಿನಲ್ಲಿ ಕೂತ್ಕೊಳ್ಳಿ. ಬಾಬಾ ಸೆ ಮೀಟಿ ಮೀಟಿ ಬಾತೆ ಕರೋ ಅಪ್ನಾ ಚಾರ್ಟ್ ರಖೋತು ಉನ್ನತಿ ಓದ್ತೀರ. ಬಾಬಾ ಅವ್ರ ಜೊತೆಯಲ್ಲಿ ಮಧುರವಾಗಿ ಮಾತಾಡ್ತಾ ಇರಿ, ಆಗ ನಿಮ್ಮದು ಭಾಳಷ್ಟು ಉನ್ನತಿ ಆಗುತ್ತೆ. ಚಾರ್ಟ್ ಇಟ್ಕೊಳ್ಳಿ, ಉನ್ನತಿ ಆಗುತ್ತೆ. ಅಂದರೆ ಪ್ರೋಗ್ರೆಸ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲನೂ ಮಾಡ್ತಾ ಇರಿ ಅಂತಾರೆ. ಓಂ ಶಾಂತಿ. ಮಿಲ್ಟ್ರಿ ಕೋ ಪಹಲೆ ಸಾವಧಾನ್ ಕಿಯಾ ಜಾತಾ ಹೈ. ಮಿಲ್ಟ್ರಿನವ್ರು ಇರ್ತಾರೆ, ಮೊಟ್ಟ ಮೊದಲು ಮಿಲ್ಟ್ರಿನವ್ರಿಗೆ ಏನು ಮಾಡಬೇಕಾಗುತ್ತೆ, ಎಚ್ಚರಿಕೆ ಕೊಡ್ತಾರೆ. ಅಟೆನ್ಷನ್ ಪ್ಲೀಸ್. ಕಮಾಂಡ್ರ್ ಇರ್ತಾರೆ, ಮಿಲ್ಟ್ರಿಗೆ ಮೇಜರ್ ಇರ್ತಾರೆ, ಅವ್ರೇನು ಹೇಳ್ತಾರೆ ಅದನ್ನು ಅವರು ಅಟೆನ್ಷನ್ ಪ್ಲೀಸ್ ಅಂದಾಗ ಅಲರ್ಟ್ ಆಗಿಬಿಡ್ತಾರೆ ಸೈನ್ಯದವರು. बाप भी बच्चों को कहते हैं अपने को आत्मनिश्चय कर बाप की याद करते रहो. ಬಾಬಾನೂ ಹೇಳ್ತಾ ಇರ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡಿಕೊಂಡು ಶಿವ ಬಾಬಾ ಅವ್ರು ನೆನಪು ಮಾಡ್ತಾ ಇರಿ. बच्चों को समझाया है यह ज्ञान बाबा इस समय ही दे सकते हैं. ಬಾಬಾರವರು ಈ ಸಮಯದಲ್ಲೇ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಬಾಬಾ ಈ ಪಡಾತೆ ಹೇ. ಶಿವ ಬಾಬಾನೇ ಬಂದು ಏನು ಮಾಡಿಸ್ತಾರೆ, ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಭಗವಾನ್ ವಾಚೇನಾ ಮೂಲ ಬಾತ ಹೋ ಹಿ ಜಾತಾ ಹೈ, ಯ ಭಗವಾನ್ ಕೌನ್ ಹೇ. ಮುಖ್ಯವಾಗಿರ್ತಕ್ಕಂಥ ವಿಚಾರ ಬಂದ್ಬಿಡುತ್ತೆ, ಭಗವಂತ ಯಾರು, ಕೌನ್ ಪಡಾತೆ ಹೇ. ಇಲ್ಲಿ ವಿದ್ಯೆ ಓದಿಸೋವಂಥವ್ರು ಯಾರು? ನಿನ್ನೆ ಅವ್ಯಕ್ತ ಮುರಳಿನಲ್ಲಿ ಬಾಬಾ ಹೇಳಿದ್ರಲ್ಲ, ನೀವು ಡೈಲಿ ಮುರಳಿ ಕೇಳ್ತೀರಾ ಅಂತ ಕೇಳಿದ್ರು. ಯಾರ್ಯಾರು ಮುರಳಿ ಕೇಳಲ್ಲ ಕೈ ಎತ್ತಿಸಿದ್ರು ಸಭೆಯಲ್ಲಿ. ಆಮೇಲೆ ಯಾರಿಗೆ ಡೈಲಿ ಮುರಳಿ ಕೇಳಲ್ಲ ಅವ್ರಿಗೆ ಬಾಬಾ ಹೇಳಿದ್ದಾರೆ, ಡೈಲಿ ಮುರಳಿ ಓದಬೇಕು ಇಲ್ಲ ಕೇಳಬೇಕು ಅಂತ. ಯಾಕೆಂದರೆ ಶಿವಬಾಬಾ ಬರೋದು ಪರಂಧಾಮ ಎಷ್ಟು ದೂರದಿಂದ ಬರ್ತಾರೆ ಓದಿಸ್ಲಿಕ್ಕೆ, ಬ್ರಹ್ಮ ಬಾಬಾ ಸೂಕ್ಷ್ಮ ಲೋಕದಿಂದ ಬರ್ತಾರೆ ಓದಿಸ್ಲಿಕ್ಕೆ ಅಂದಮೇಲೆ ನಾವು ಓದ್ದಿರ ಇದ್ರೆ ಹೆಂಗೆ ಲಾಸ್ ಆಗುತ್ತಲ್ವ, ಅದಕ್ಕೆ ಓದಬೇಕು ಅಂತ. तो यह बात पहले समझते हैं निश्चय करने की होती है. ಈ ವಿಚಾರ ನಮ್ಗೆ ಓದಿಸೋರು ಯಾರು ಅನ್ನೋದು ಮೊಟ್ಟ ಮೊದಲು ನಿಶ್ಚಯ ಆಗಬೇಕು ಅಂತಾರೆ, ತಿಳ್ಕೋಬೇಕು ನಮ್ಗೆ ಓದಿಸೋ ಅಂಥವ್ರು ಯಾರು. फिर ಅತೀಂದ್ರಿಯ ಸುಖ ಮೇ ಭೀ ರಹನಾ ಹೇ. ಆಮೇಲೆ ಅತೀಂದ್ರಿಯ ಸುಖದಲ್ಲಿ ಕೂಡ ನೀವು ಇರಬೇಕಾಗಿದೆ. ಆತ್ಮಕೋ ಬಹುತ್ ಖುಷಿ ಹೋನಿ ಚಾಹಿಯೆ. ಆತ್ಮಕ್ಕೆ ಏನಾಗಬೇಕು, ತುಂಬ ಖುಷಿ ಆಗಬೇಕು. ಹಮ್ಕೋ ಬೇಹದ್ ಕಾ ಭಾವ ಮಿಲಾ ಹೇ. ನಮ್ಗೆ ಯಾರು ಸಿಕ್ಕಿದ್ದಾರೆ, ಯಾರನ್ನು ಹುಡುಕ್ತಾ ಇದ್ವಿ, ಹುಡುಕ್ತಾ ಬಂದಿದ್ದು ಯಾರನ್ನ, ಅವರೇ ನಮ್ಗೆ ಸಿಕ್ಬಿಟ್ಟಿದ್ದಾರೆ ಅಂದರೆ ಖುಷಿ ಅಲ್ವಾ.
तो ಬಾಬಾ ಏಕ್ ಹಿ ಬಾರ್ ಆಕರ್ ಮಿಲ್ತೆ ಹೇ, ತಂದೆ ಒಂದೇ ಬಾರಿ ಬಂದು ಮಕ್ಕಳ ಜೊತೆಯಲ್ಲಿ ಭೇಟಿ ಮಾಡ್ತಾರೆ. ಸೊ ವರ್ಷಾದೇನೆ ಏನಕ್ಕೋಸ್ಕರ ಭೇಟಿ ಆಗ್ತಾರೆ? ಆಸ್ತಿಯನ್ನು ಕೊಡಲಿಕ್ಕೆ. ಕಿಸ್ಕೋ ವರ್ಷ, ಯಾವ ಆಸ್ತಿ ಕೊಡ್ತಾರೆ? ವಿಶ್ವಕ್ಕೆ ಬಾದಶಾಹಿಕ ವರ್ಷ ದೇತೆ, ಸ್ವರ್ಗದ ರಾಜ್ಯಭಾಗ್ಯದ್ದು ಆಸ್ತಿಯನ್ನು ಕೊಡ್ತಾರೆ. 5000 ವರ್ಷ ಪಹಲೆ ಮಿಸಲ್, 5000 ವರ್ಷಗಳ ಹಿಂದೆ ಹೆಂಗೆ ಆಸ್ತಿ ಕೊಟ್ಟಿದ್ರೋ ಇವಾಗಲೂ ಕೂಡ ಅದೇ ಥರ. ಯ ಪಕ್ಕಾ ನಿಶ್ಚಯ ಹೇ ಬಾಪ್ ಆಯಾ ಹುವಾ, ಇದು ನೀವು ಪಕ್ಕಾ ಗಟ್ಟಿ ಮಾಡ್ಕೋಬೇಕು, ತಂದೆ ಬಂದಿದ್ದಾರೆ ಅನ್ನೋದನ್ನು. ತೋ ಬಾಬ್ ಆಯಾ ಹೇ ಫಿರ್ ತೋ ಸಹಜ ರಾಜಯೋಗ ಸಿಕ್ಕಲಾತೆ, ತಂದೆ ಬಂದಿದ್ದಾರೆ ಪುನಃ ಮಕ್ಕಳಿಗೆ ಸಹಜ ರಾಜಯೋಗವನ್ನು ಕಲಿಸ್ಲಿಕ್ಕೋಸ್ಕರ. ಸಿಕ್ಕಲಾನ ಪಡ್ತಾ ಹೇ ಬಚ್ಚೋಂಕು ಕೊಯ್ ಸಿಕ್ಕಲಾಯ ನಹಿ ಜಾತಾ ಹೇ, ಕಲಿಸ್ಬೇಕಾಗತ್ತೆ ಮಕ್ಕಳಿಗೆ. ಬೇರೆ ಯಾರೂ ಕೂಡ ಮಕ್ಕಳಿಗೆ ಈ ವಿದ್ಯೆಯನ್ನು ಕಲಿಸೋದಿಲ್ಲ. ಆಪೇ ಹಿ ಮುಖ ಸೆ ಮಮ್ಮ ಬಾಬಾ ನಿಕಲ್ತಾ रहेगा तो ಅಕ್ಷರ ಭಿ ಸುನ್ತೆ ಹೇ ನಾ. ಆಟೋಮೆಟಿಕ್ಕಾಗಿ ನಿಮಗೇನೆ ಮಮ್ಮ ಬಾಬಾ ಅನ್ನೋ ಅಕ್ಷರಗಳು ಬರ್ತಾ ಇರುತ್ತೆ. ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಕೇಳ್ತಾ ಇರ್ತೀರಲ್ವಾ ಮುರಳಿನ. ಯಹ ಹೇ ರೂಹಾನಿ ಬಾಬಾ, ಇಲ್ಲಿ ಹೇಳ್ತಕ್ಕಂಥವ್ರು ಯಾರೋ ಆತ್ಮಿಕ ತಂದೆ. ಆತ್ಮಕೋ ಆಂತರಿಕ ಗುಪ್ತ ನಶಾ ರಹತಾ ಹೇ, ಆತ್ಮಕ್ಕೇನಿದೆ ಆಂತರಿಕವಾಗಿ ಗುಪ್ತವಾಗಿರ್ತಕ್ಕಂಥ ನಶೆ ಖುಷಿ ಇದೆ. ಆತ್ಮಕೋ ಈ ಪಡನ ಹೇ, ಆತ್ಮಗಳೇ ಓದಬೇಕಿಲ್ಲಿ ಅಂತಾರೆ. ಪರಂಪಿತ ಪರಮಾತ್ಮಕೋ ನಾಲೆಡ್ಜ್ಫುಲ್ ಹೈ, ಪರಂಪಿತ ಪರಮಾತ್ಮ ಜ್ಞಾನಸಾಗರ ಆಗಿದ್ದಾರೆ. ಯಾ ಕೋಯಿ ಪಡ ನಹಿ, ವಹ ಕೋಯಿ ಪಡ ನಹಿ, ಅವರೇನು ಓದ್ಕೊಂಡು ಬರೋದಿಲ್ಲ ಪರಂಧಾಮದಿಂದ, ಇರೋದೇ ಜ್ಞಾನಸಾಗರ. ಎಲ್ಲಿ ಅವರು ಟೀಚರ್ ಹತ್ರ ಓದೋ ಅಂಥ ಅವಶ್ಯಕತೆಯೂ ಇರೋದಿಲ್ಲ, ಸ್ವಯಂ ಖುದ್ದು ಜ್ಞಾನಸಾಗರ ಆಗಿದ್ದಾರೆ. ಉಸ್ಮೇ ನಾಲೆಡ್ಜ್ ಹೈ, ಕಿಸ್ಕಿ ನಾಲೆಡ್ಜ್ ಹೈ, ಅವ್ರ ಹತ್ರ ಯಾವ ಜ್ಞಾನ ಇದೆ? ಯಾವ ಜ್ಞಾನ ಇದೆ? ಯಹ ತುಮಾರ ಆತ್ಮ ಸಮಸ್ತಿ, ಅವ್ರ ಹತ್ರ ಯಾವ ಜ್ಞಾನ ಇದೆ ಅನ್ನೋದು ನಿಮ್ಗೆ ಆತ್ಮಕ್ಕೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. तो ಬಾಬಾ ಮೇ ಸಾರಿ ಸೃಷ್ಟಿ ಕೆ ಆದಿ ಮಧ್ಯಾಂತ का ನಾಲೆಡ್ಜ್ ಹೈ, ಶಿವಬಾಬಾ ಅವರಲ್ಲಿ ಇಡೀ ಪ್ರಪಂಚದ ಸೃಷ್ಟಿಯ ಆದಿ ಮಧ್ಯಾಂತದ ಜ್ಞಾನ ಇದೆ. कैसे एक धर्म की स्थापना और अनेक धर्म का विनाश होता है, ಯಾವ ಥರ ಒಂದು ಧರ್ಮದ ಸ್ಥಾಪನೆ ಆಗುತ್ತೆ, ಅನೇಕ ಧರ್ಮದ ವಿನಾಶ ಆಗುತ್ತೆ ಅನ್ನೋದು ಕೂಡ ಗೊತ್ತಿದೆ. ये सब जानते हैं इसलिए उनको जानी जानना हार कहते, ಇದೆಲ್ಲವನ್ನು ಕೂಡ ತಂದೆ ತಿಳ್ಕೊಂಡಿದ್ದಾರೆ, ಅದರಿಂದ ಅವ್ರಿಗೆ ಎಲ್ಲವನ್ನು ಬಲ್ಲವರು ಅಂತೇಳ್ಬಿಟ್ಟು ತಿಳಿಸಲಾಗುತ್ತೆ. ಜಾನಿ ಜಾನ್ನ ಹಾರ್ ಕಾ ಅರ್ಥ ಕ್ಯಾ ಹೈ ಯಾ ಕೋಯಿ ಬಿಲ್ಕುಲ್ ಜಾನ್ತೆ ನಹಿ, ಸಕಲವನ್ನು ಬಲ್ಲವರು ಅಂತಂದರೆ ಇದರ ಅರ್ಥವನ್ನು ಎಷ್ಟೋ ಜನಕ್ಕೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ. अभी तुम बच्चों को बाबा ने समझाया, यह स्लोगन भी जरूर लगाओ कि मनुष्य होकर अगर क्रिएटर और रचना का आदि मध्यांत का ड्यूरेशन रिपीटेशन को नहीं जाना तो क्या कहा जाए. ನೋಡಿ, ಈ ಜಗತ್ತಿನಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ, ಎಷ್ಟೆಷ್ಟೋ ತಿಳ್ಕೊಂಡೆ, ಆದರೆ ಸೃಷ್ಟಿಯ ರಚನೆಕಾರನನ್ನೇ ತಿಳ್ಕೊಂಡಿಲ್ಲ ಅಂದರೆ ಮತ್ತಿನ್ನೇನು ತಿಳ್ಕೊಂಡೆ? ಮತ್ತು ಈ ಸೃಷ್ಟಿ ಒಂದು ಎಷ್ಟು ಸಮಯ ಇದು ನಡೀತಾ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಮತ್ತಿನ್ನೇನು ತಿಳ್ಕೊಂಡೆ? ಸೃಷ್ಟಿಕರ್ತ, ಸೃಷ್ಟಿಯ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೋಬೇಕು. ರಿಪಿಟೇಷನ್ ಅಕ್ಷರ್ ಬಿ ಬಹುತ್ ಜರೂರಿ, ಯಾವ ಥರ ಸೃಷ್ಟಿಚಕ್ರ ರೊಟೇಷನ್ ಆಗ್ತಾ ಇದೆ ಅನ್ನೋವಂಥದ್ದು ಕೂಡ ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯ ಇದೆ. ಕರೆಕ್ಷನ್ ತೋ ಓತಿ ರಹತಿ ಏನ, ಈ ಒಂದು ಜ್ಞಾನದಲ್ಲಿ ಕೂಡ ಹೊಸದಾಗಿ ಬಾಬಾ ಅವರು ರಿಫೈನ್ ಆಗಿ ತಿಳಿಸ್ತಾ ಇರ್ತಾರೆ, ಕರೆಕ್ಟು ಮಾಡ್ತಾ ಇರ್ತಾರೆ. ಗೀತಾ ಕಾ ಭಗವಾನ್ ಕೌನ್ ಹೈ, ಯಾ ಚಿತ್ರ ಬಡ ಫಸ್ಟ್ ಕ್ಲಾಸ್. ಗೀತಾ ಜ್ಞಾನನ ಜಗತ್ತಿಗೆ ಕೊಟ್ಟವ್ರು ಯಾರು? ಈ ಚಿತ್ರ ತುಂಬ ಫಸ್ಟ್ ಕ್ಲಾಸ್ ಆಗಿರೋಂಥ ಚಿತ್ರ. ಸಾರಿ ವರ್ಲ್ಡ್ ವೇ ಯಾ ಸಬ್ಸೆ ನಂಬರ್ 1 ಭೂಲ್ ಹೈ, ಇಡೀ ಜಗತ್ತಿನಲ್ಲಿ ದೊಡ್ಡ ಮಿಸ್ಟೇಕ್ ಆಗಿದ್ದು ಯಾವುದೋ, ಭಗವಂತ ಈ ಗೀತಾ ಜ್ಞಾನನ ಏನು ಕೊಟ್ಟರೋ ಅವ್ರ ಹೆಸರಿಗೆ ತೆಗೆದುಬಿಟ್ಟು ಕೃಷ್ಣನ ಹೆಸರು ಹಾಕ್ಬಿಟ್ರಲ್ಲ. ಓದಿದ್ದು ಕೃಷ್ಣನ ಆತ್ಮ, ಓದಿಸಿದ್ಯಾರು ಪರಮಾತ್ಮನ ಆತ್ಮ, ಗೊತ್ತಿಲ್ದಿರ ಶ್ರೀಕೃಷ್ಣ ಪರಮಾತ್ಮ ಅಂದ್ಬಿಟ್ರು. ಇದೇ ದೊಡ್ಡ ಮಿಸ್ಟೇಕು. परमपिता परमात्मा को ना जानने के कारण कह देते सब भगवान का रूप है. ಪರಮಾತ್ಮನನ್ನು ತಿಳ್ಕೊಳ್ಳದೆ ಇರೋದ್ರಿಂದ ಎಲ್ಲ ರೂಪಗಳು ಭಗವಂತನ ರೂಪ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಜೈಸೆ ಚೋಟೆ ಚೋಟೆ ಬಚ್ಚೆ ಸೆ ಪೂಛಾ ಜಾತಾ ಹೈ ತುಮ್ ಕಿಸ್ಕಾ ಬಚ್ಚಾ. ಈಗ ಪುಟಾಣಿ ಮಕ್ಕಳಿರ್ತಾರೆ, ಅವ್ರನ್ನ ಕೇಳ್ತಾರಲ್ಲ ನೀವು ಯಾರ ಮಕ್ಕಳು ಅಂತೇಳ್ಬಿಟ್ಟು, ಕಹೆಂಗೆ ಫಲಾನ ಕಿಸ್ಕಾ ಬಚ್ಚಾ, ಇಂಥವ್ರ ಮಗ ನಾನು ಅಂತ ಅವ್ರು ಹೇಳ್ತಾರೆ. ಮತ್ತು ಅವ್ರು ಯಾರ ಮಗ?
ಹಾಗೆ ಒಬ್ಬರಿಂದ ಒಬ್ಬರು ತಂದೆ ಅಂತಕ್ಕಂಥವ್ರು ಇರ್ತಾರಲ್ಲ, ಒಬ್ರಿಗೊಬ್ರು ತಂದೆ ಹಂಗೆ ಹೋಗ್ತಾ ಹೋಗ್ತಾ ಮೂಲ ತಂದೆ ಯಾರು, ಮೂಲ ತಂದೆಗೆ ಶಿವಬಾಬಾ ಅಂತ ಕರ್ಕೊಂಡು ಹೋಗ್ಬೇಕು ಅಲ್ವಾ. तो फिर कह देंगे वह तो हमारा बच्चा, वैसे यह भी भगवान को जानते नहीं, कह देते हम भगवान है. ಈಗ ಪ್ರಪಂಚದಲ್ಲಿ ಸುಮಾರು ಜನಕ್ಕೆ ಭಗವಂತನ ಬಗ್ಗೆ ತಿಳ್ಕೊಂಡೇ ಇಲ್ಲ. ಅದರಿಂದ ಏನು ಮಾಡಿಬಿಟ್ಟಿದ್ದಾರೆ, ಭಗವಂತನ ತಿಳ್ಕೊಳ್ದೇ ಇರೋದ್ರಿಂದ ನಾವು ಭಗವಂತ ಅಂತ ಕೆಲವರು ಹೇಳ್ಕೊಂಡು ಬಿಡ್ತಾರೆ. ನಾವು ಭಗವಂತ, ನೀವು ಭಗವಂತ, ಎಲ್ಲ ಭಗವಂತ, ಎಲ್ಲವೂ ಭಗವಂತನ ಸ್ವರೂಪ ಅಂತ ತಿಳ್ಕೊಂಡು ಬಿಡ್ತಾರೆ. ಉನ್ಕಿ ಪೂಜಾ ಭೀ ಕರ್ತೆ ಪರಂತು ಸಮಸ್ತೆ ನಹಿ. ಅಂದರೆ ಇವೆಲ್ಲ ಮೊದಲು ಜಾಸ್ತಿ ಇತ್ತು ಜನಗಳಲ್ಲಿ. ಇವಾಗ ಸ್ವಲ್ಪ ವಿದ್ಯೆ ಬುದ್ಧಿ ಒಂದಷ್ಟು ಬಂದು ಎಲ್ಲಪ್ಪ ನಾವು ಭಗವಂತ ಆಗ್ಲಿಕ್ಕಾಗತ್ತೆ ಅಂತ ಚೇಂಜ್ ಆಗ್ತಾ ಇದೆ. ಗಾಯ ಭೀ ಜಾತಾ ಹೈ ಬ್ರಹ್ಮ ಕೋ ರಾತ್ ಕೋ ಜರೂರ್ ಬ್ರಾಹ್ಮಣಿಯ ಭೀ ರಾತ್ ಮೇ ಹೋ. ಬ್ರಹ್ಮನ ರಾತ್ರಿನಲ್ಲಿ ಬ್ರಾಹ್ಮಣಿಯರು ಕೂಡ ರಾತ್ರಿನಲ್ಲೇ ಇರ್ತಾರಲ್ವಾ. तो सब धारणा करने की बात है. ಇವೆಲ್ಲ ವಿಚಾರಗಳು ನೀವು ಚೆನ್ನಾಗಿ ಧಾರಣೆ ಮಾಡ್ತಕ್ಕಂಥ ವಿಚಾರಗಳಾಗಿದೆ. ಧಾರಣಾ ಉನ್ಕಿ ಹೋತಿ ಹೇ ಜೋ ಯೋಗ ಮೇ ರಹತೆ ಹೇ. ಧಾರಣೆ ಯಾರಿಗಾಗತ್ತೆ ಅಂದರೆ ಯಾರು ಯೋಗಯುಕ್ತ ಸ್ಥಿತಿನಲ್ಲಿ ಇರ್ತಾರೆ ಅವರಿಗೆ ಧಾರಣೆ ಆಗುತ್ತೆ. ಯಾದ್ ಕಾಹಿ ಬಲ್ ಕಹಾ ಜಾತ. ನೆನಪಿನಕ್ಕೆ ಶಕ್ತಿ ಅಂತ ಹೇಳಾಗುತ್ತೆ. ನೆನಪೇ ಒಂದು ಶಕ್ತಿ ಅಂತಾರೆ. ಯೋಗ ಬಲ ಅಂತ ಹೇಳ್ತಾರೆ. ಜ್ಞಾನ ತೋ ಸೋರ್ಸ್ ಆಫ್ ಇನ್ಕಮ್. ಜ್ಞಾನ ಚೆನ್ನಾಗಿ ತಿಳ್ಕೊಂಡಾಗ ಸಂಪಾದನೆ ಚೆನ್ನಾಗಿ ಆಗುತ್ತೆ. ಯಾದಸೆ ಶಕ್ತಿ ಮಿಲ್ತಿ ಹೇ, ಇಸ್ಸೆ ವಿಕರ್ಮ ವಿನಾಶ. ನೆನಪು ಮಾಡೋದ್ರಿಂದ ಪವರ್ ಬರುತ್ತೆ, ಮತ್ತು ಇದರಿಂದ ವಿಕರ್ಮಗಳು ಕೂಡ ಏನಾಗ್ಬಿಡ್ತವೆ, ವಿನಾಶನೂ ಆಗಿಬಿಡುತ್ತೆ. ತುಮೇ ಬುದ್ಧಿ ಕಾ ಯೋಗ ಬಾಬಾ ಸೆ ಲಗಾನ ಹೇ. ನೀವು ಬುದ್ಧಿಯೋಗವನ್ನು ಎಲ್ಲಿ ಜೋಡಿಸ್ಬೇಕೋ, ಶಿವಬಾಬಾ ಜೊತೆಯಲ್ಲಿ ಜೋಡಿಸ್ಬೇಕು. ಯಾ ಜ್ಞಾನ ಬಾಬಾ ಅಭಿ ಹಿ ದೇತೆ ಹೇ, ಫಿರ್ ಕಭಿ ಮಿಲ್ತಾ ಹಿ ನಹಿ. ಸಂಗಮಯುಗದಲ್ಲೇ ತಂದೆ ಬಂದು ಇಷ್ಟೊಂದು ಒಳ್ಳೆ ಜ್ಞಾನ ಕೊಡ್ತಾರೆ, ಮತ್ತೆಂದು ಕೂಡ ಈ ಜ್ಞಾನ ಸಿಗೋದೇ ಇಲ್ಲ ಅಂತಾರೆ ಬಾಬಾ. ತೋ ಸಿವಾಯ ಬಾಬಾಕ್ಕೆ ಕೊಯ್ ದೇನ ಸಕೆ. ಈ ಜ್ಞಾನವನ್ನು ತಂದೆ ಬಿಟ್ಟು ಯಾರು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಬಾಕಿ ಸಬ್ ಹೇ ಭಕ್ತಿ ಮಾರ್ಗ ಶಾಸ್ತ್ರ ಕರ್ಮಕಾಂಡ ಕಿ ಕ್ರಿಯಾಯೇ. ಪ್ರಪಂಚದಲ್ಲಿ ಎಷ್ಟಿದ್ದಾವೆ ಇವೆಲ್ಲ ಕರ್ಮಕಾಂಡಗಳು, ಶಾಸ್ತ್ರಗಳು, ಇವೆಲ್ಲ ಬೇಕಾದಷ್ಟಿದ್ದಾವೆ. ಉನ್ಕೋ ಜ್ಞಾನ ನಹಿ ಕಹೆ. ಅದಕ್ಕೆಲ್ಲ ಜ್ಞಾನ ಅಂತ ಹೇಳೋದಿಲ್ಲ. ಸ್ಪಿರಿಚುವಲ್ ನಾಲೆಡ್ಜ್ ಏಕಿ ಬಾಬಾಕ್ಕೆ ಪಾಸ್. ಈ ಆಧ್ಯಾತ್ಮಿಕ ಜ್ಞಾನ ಇರೋದು ಒಬ್ಬರೇ ಶಿವಬಾಬಾ ಅವ್ರ ಹತ್ರ ಮಾತ್ರ. ಅವರು ಆ ಬ್ರಾಹ್ಮಣಂಕೋ ಹಿ ದೇತೆ. ಅವ್ರು ಬಂದು ಕೊಡೋದು ಯಾರಿಗೆ, ಫಸ್ಟು ನಮಗೆ ಬ್ರಾಹ್ಮಣರಿಗೆ ಕೊಡ್ತಾರೆ. ಅವ್ರ ಕೊಯ್ಕೆ ಪಾಸ್ ಸ್ಪಿರಿಚುವಲ್ ನಾಲೆಡ್ಜ್ ಹೋತಿ ನೈ. ಬೇರೆ ಇನ್ಯಾರ ಹತ್ರನೂ ಈ ಆತ್ಮಿಕ ಜ್ಞಾನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತಾರೆ. ದುನಿಯಾ ಮೇ ಕಿತನೆ ಧರ್ಮ ಮಠ ಪಂಥ ಕಿತನೆ ಮತೆ. ಪ್ರಪಂಚದಲ್ಲಿ ಎಷ್ಟು ಮಠಗಳಿದ್ದಾವೆ, ಎಷ್ಟು ಪಂಥಗಳಿದ್ದಾವೆ, ಎಷ್ಟೊಂದೆಲ್ಲ ಇದ್ದಾವಲ್ಲ. ಬಚ್ಚೋಂಕು ಸಮझाने में ಕಿತನ ಮೆಹನತ್. ಮಕ್ಕಳಿಗೆಲ್ಲ ಇದೆಲ್ಲ ತಿಳಿಸ್ಕೊಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಕಿತನಾ ತೂಫಾನ್ ಆತೆ ಹೇ ಗಾತೆ ಭೀ ಹೇ ನಯ್ಯಾ ಮೇರಿ ಪಾರ್ ಲಗಾओ. ಎಷ್ಟೊಂದು ಬಿರುಗಾಳಿಗಳು ಎಲ್ಲ ಬರುತ್ತೆ, ಹೇಳ್ತಾರೆ ನಮ್ಮ ದೋಣಿಯನ್ನು ಪಾರ್ ಮಾಡಿ. ಸಬ್ಕಿ ನಯ್ಯಾ ತೋ ಪಾರ್ ನೈ ಹೋ ಜಾತಾ. ಎಲ್ಲರ ದೋಣಿ ಪಾರಾಗೋದಿಲ್ಲ ಅಂತಾರೆ ಬಾಬಾ. कोई का डूबी रहेंगे, कोई खड़ी हो जाएंगे. ಕೆಲವರು ದೋಣಿಗಳು ಪಾರಾಗ್ಬಿಡ್ತವೆ, ಕೆಲವು ದೋಣಿಗಳು ಮುಳುಗೋಗ್ಬಿಡ್ತವೆ, ಕೆಲವು ದೋಣಿಗಳು ಕೆಟ್ಟೋಗ್ಬಿಡ್ತವೆ. ಇದೆಲ್ಲ ಆಗುತ್ತಲ್ಲ. 2-3 ವರ್ಷ ಹೋ ಜಾತಾ ಹೇ ನೈಯೋಂಕೋ ಪತಾ ಹಿ ನಹಿ. 2-3 ವರ್ಷ ಆಗುತ್ತೆ, ದೋಣಿ ಗೊತ್ತಾಗಲ್ಲ ಎಲ್ಲೋಯ್ತು ಅಂತಲೂ. ಸ್ಟ್ರೀಮರ್ಗಳು ಕೆಟ್ಟೋಯ್ತು, ಸಮುದ್ರದಲ್ಲಿ ಮುಳುಗೋಯ್ತು, ಈ ಥರದ್ದೆಲ್ಲ ನ್ಯೂಸ್ ಇರುತ್ತೆ. कोई का ಫುರ್ತ್ ಟುಕಡ ಹೋ ಜಾತೆ. ಹೋಗೋ ಟೈಮ್ನಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ಅದೇನಾಗಿ ಹೋಗ್ಬಿಡ್ತವೆ, ಎಲ್ಲ ಪುಡಿ ಪುಡಿ ಆಗೋಗ್ಬಿಡ್ತವೆ. ಕೊಯ್ ವಹಾ ಹಿ ಕಡೆ ಹೋ ಜಾತೆ. ಕೆಲವು ದೋಣಿಗಳು ಹೋಗಿ ಅಲ್ಲೇ ನಿಂತು ಹೋಗ್ಬಿಡ್ತವೆ ಎಲ್ಲೋ ಒಂದು ಕಡೆ. ಇಸ್ಮೇ ಬಿ ಮೆಹನತ್ ಬೋತ್. ಇದರಲ್ಲಿ ಕಷ್ಟ ಇದೆ ಅಂತಾರೆ ತುಂಬಾ. ಆರ್ಟಿಫಿಷಿಯಲ್ ಯೋಗ ಮೇ ಕಿತ್ನಿ ನಿಖಲ್ತೆ ಹೇ. ಇವತ್ತು ಪ್ರಪಂಚದಲ್ಲಿ ನಕಲಿ ಯೋಗಗಳು ಬೇಕಾದಷ್ಟು ಉಟ್ಕೊಂಡ್ಬಿಟ್ಟಿದ್ದಾವೆ. ಕಿತ್ನೆ ಯೋಗ ಆಶ್ರಮ, ಎಷ್ಟೊಂದು ಯೋಗಾಶ್ರಮಗಳು ಮಾಡಿದ್ದಾರೆ. ರೂಹಾನಿ ಯೋಗಾಶ್ರಮ ಕೊಯ್ಕ ಹೋ ನ ಸಕೆ. ಆತ್ಮೀಕ ಯೋಗಾಶ್ರಮಗಳು ಬೇರೆ ಯಾರ್ದೋ ಇಲ್ಲವೇ ಇಲ್ಲ. ಬಾಬಾ ಹಿ ಆಕರ್ ಆತ್ಮಾಂಕೋ ರೂಹಾನಿ ಯೋಗ ಸಿಕ್ಕಲಾತ. ಶಿವಬಾಬಾನೇ ಬಂದು ಆತ್ಮೀಕ ಯೋಗವನ್ನು ಮಾಡೋದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದಾರೆ. ಬಾಬಾ ಕೇತೆ ಯ ಬಹುತ್ ಸಹಜ ಯೋಗ. ಶಿವಬಾಬಾ ಹೇಳ್ತಾ ಇದ್ದಾರೆ ಇದು ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಯೋಗ ಆಗಿದೆ.
ಇನ್ ಜೈಸಾ ಸಹಜ ಕುಚ್ ಬಿ ಹೈ ನಹಿ. ಬಾಬಾ ಕಲಿಸ್ತಕ್ಕಂಥ ಯೋಗದ ಥರ ಯೋಗ, ಸಹಜ ಯೋಗ ಮತ್ಯಾವುದು ಇಲ್ಲವೇ ಇಲ್ಲ. ಆತ್ಮ ಹಿ ಶರೀರ ಮೇ ಆಕರ್ ಪಾರ್ಟ್ ಬಜಾತಿ. ಆತ್ಮನೇ ಶರೀರದಲ್ಲಿ ಬಂದು ಏನು ಮಾಡುತ್ತೆ, ಪಾತ್ರವನ್ನು ಅಭಿನಯಿಸುತ್ತೆ. 84 ಜನ್ಮ ಸಾಲ್ ಮ್ಯಾಕ್ಸಿಮಮ್ ಹೇ. 84 ಜನ್ಮಗಳು ಮ್ಯಾಕ್ಸಿಮಮ್ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಕಿ ತೋ ಕಮ್ ಹೋತೆ ಜಾಯಂಗೆ. ಬಾಕಿ ಕಡಿಮೆ ಆಗ್ತಾ 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 ಹೋಗುತ್ತೆ ಅಂತಾರೆ ಬಾಬಾ. ಯಹ ಬಾತೆ ಬಿ ತುಮ್ ಬಚ್ಚೋ ಮೇ ಕೋಯಿ ಕಿ ಬುದ್ಧಿ ಮೇ ಹೇ. ಈ ಎಲ್ಲ ವಿಚಾರಗಳು ನಿಮ್ಮ ಮಕ್ಕಳಲ್ಲಿ ಕೂಡ ಕೆಲವರಲ್ಲಿ ಬುದ್ಧಿನಲ್ಲಿ ಇದೆ. ಬುದ್ಧಿ ಮೇ ಧಾರಣ ಬಡ ಮುಷ್ಕಿಲ್ ಹೋತಾ. ಈ ಜ್ಞಾನ ಚೆನ್ನಾಗಿ ಬುದ್ಧಿನಲ್ಲಿ ಧಾರಣೆ ಆಗೋದು ಭಾಳ ಕಷ್ಟ ಅಂತ ಬಾಬಾ ಹೇಳ್ತಾರೆ. ಯಾಕೆ ಕಷ್ಟ? ಪಹಲೆ ಬಾತ್ ಬಾಪ್ ಸಮझाते हैं, ಕಹಾ ಭಿ ಜಾತೆ ಹೋ ಪಹಲೆ ಬಾಬಾ का ಪರಿಚಯ. ಹೊಸಬರಿಗೆ ಯಾರಿಗೆ ನೀವು ಭೇಟಿ ಆಗ್ತೀರಿ ಅಂತಂದರೆ ಮೊಟ್ಟ ಮೊದಲು ಶಿವ ಬಾಬಾ ಅವ್ರ ಪರಿಚಯ ಕೊಡಿ. ಬಾಬಾ का ಪರಿಚಯ कैसे देवे किसको, ये ಯುಕ್ತಿ ರಚಿ ಜಾತಿ. ಯಾವ ಥರ ಬಾಬಾ ಅವ್ರ ಪರಿಚಯ ಕೊಡಬೇಕು ಅನ್ನೋದು ಐಡಿಯಾ ಮಾಡಬೇಕಾಗತ್ತೆ. ಜಬ್ ನಿಶ್ಚಯ ಹೋ ತಬ್ ಹಿ ಸಮझे कि ಬಾಪ್ ಸತ್ಯ. ಅದು ಅವ್ರಿಗೆ ನಿಶ್ಚಯ ಕೂತ್ಕೋಬೇಕು ಬುದ್ಧಿನಲ್ಲಿ, ಇವರು ತಂದೆ ಸತ್ಯ ಇದ್ದಾರೆ ಅಂತಕ್ಕಂಥ ವಿಚಾರ. ತೋ ಜರೂರ್ ಬಾಬಾ ಸತ್ಯ ಬಾತಿ ಬತಾತೆ ಹೋಂಗೆ. ಸತ್ಯ ವಿಚಾರಗಳನ್ನೇ ತಂದೆ ಬಂದು ತಿಳಿಸ್ಕೊಡ್ತಾ ಇದ್ದಾರೆ. ಇಸ್ಮೇ ಬಿ ಸಂಶಯ ನಹಿ ಲಾನಾ ಚಾಹಿಯೆ. ಇದರಲ್ಲಿ ನೀವು ಡೌಟ್ ಪಡಬೇಡಿ ಅಂತಾರೆ ಬಾಬಾ. ಯಾದ್ ಮೇ ಹಿ ಮೆಹನತ್ ಹೈ, ಇಸ್ಮೇ ಮಾಯಾ ಅಪೋಸಿಷನ್ ಕರ್ತೆ. ನೆನಪು ಮಾಡೋದ್ರಲ್ಲೇನೆ ಮಾಯೆ ಅನ್ನೋದು ಅಪೋಸಿಷನ್ ಮಾಡುತ್ತೆ ಅಂತ. ಗಡಿ ಯಾದ್ ಬುಲಾ ದೇತಿ, ಇಸ್ಲಿಯೇ ಬಾಬಾ ಕೇತೆ ಚಾರ್ಟ್ ರಕ್ಕೋ. ಕ್ಷಣಕ್ಕೂ ಬಾಬಾ ನೆನಪು ಮರೆತು ಹೋಗ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇರ್ತಾರೆ, ನೀವು ಚಾರ್ಟ್ ಬರೀರಿ. तो ಬಾಬಾ भी ದೇತೆ देखो कौन है कितना याद करते हैं. ಬಾಬಾನೂ ನೋಡಿ ಹೇಗಿದ್ದಾರೆ, ಯಾವ ಥರ ನೆನಪು ಮಾಡ್ತಾರೆ. ಕ್ವಾರ್ಟರ್ ಪರ್ಸೆಂಟ್ ಬಿ ಯಾರ್ ಚಾರ್ಟ್ ನಹಿ ರತ್ತೆ. ಕೆಲವರು ಕಾಲು ಭಾಗ ಚಾರ್ಟು ಬರೆಯೋದಿಲ್ಲ ಅಂತಾರೆ, ಇಡೀ ದಿನದಲ್ಲಿ ಎಷ್ಟೊತ್ತು ಯೋಗದಲ್ಲಿದ್ವಿ ಅಂತ. कोई कहते हैं हम तो सारा दिन याद में रहता हूँ. ಕೆಲವರು ಹೇಳ್ತಾರೆ ಇಡೀ ದಿನ ನನಗೆ ಬೇರೆ ಇನ್ನೇನು ಕೆಲಸ, ಯೋಗ ಮಾಡೋದಷ್ಟೇ ಅಂತಾರೆ. ಬಾಬಾ ಕೇತೆ ಯಾ ತೋ ಬಡಿ ಮುಷ್ಕಿಲ್ ಹೇ. ತಂದೆ ಹೇಳ್ತಾರೆ ಇದು ತುಂಬ ದೊಡ್ಡ ಕಷ್ಟ ಆಗಿದೆ. ಸಾರಾ ದಿನ ರಾತ್ ಕೋ ಬಾಂಧೆ ಲಿಯಾ ಜೋ ಮಾರ್ ಖಾತಿ ಹೇ ರಹತಿ ಹೇ ವ ಯಾದ್ ಮೇ ರಹತಿ ಹೋಂಗೆ. ನೋಡಿ, ಇಡೀ ದಿನದಲ್ಲಿ ನೈಟ್ ಟೈಮು ಯಾರೋ ಬಂಧನದಲ್ಲಿರೋವಂಥವ್ರು ಮಾತೆಯರು ಇರ್ತಾರೆ, ಪೆಟ್ಟುಗಳು ತಿನ್ನೋರು ಇರ್ತಾರೆ, ಅವರು ಚೆನ್ನಾಗಿ ನೆನಪು ಮಾಡ್ತಾರೆ. ಮನೆಯಲ್ಲಿ ಜ್ಞಾನದಲ್ಲಿರ್ತಾರೆ, ಪತಿ ಜ್ಞಾನಕ್ಕೆ ಬರಲ್ಲ, ಮನೆ ಮಕ್ಕಳ ಜ್ಞಾನಕ್ಕೆ ಬರಲ್ಲ, ಹೋಗಬೇಡ ಅಂತ ಹಿಂಸೆ ಕೊಡ್ತಾ ಇರ್ತಾರೆ, ಅವ್ರಿಗೆ ಚೆನ್ನಾಗಿ ಯೋಗ ಹತ್ತುತ್ತೆ ಅಂತಾರೆ ಬಾಬಾ. ನೋಡಿ, ಯಾರು ಯೋಗ ಪರಮಾತ್ಮನಿಗೆ ಟಚ್ ಆಗುತ್ತೆ ಅನ್ನೋದು ಇವತ್ತು ಮುರಳಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಯೋಗ ಬಾಬನಿಗೆ ಟಚ್ ಆಗ್ತಾ ಇದೆಯಲ್ಲ ಅಂತ ಬಾಬಾ ಹೇಳಬೇಕು. ನಾನು ಚೆನ್ನಾಗಿ ಯೋಗ ಮಾಡ್ತೀನಿ, ನನಗೆ ಇಡೀ ದಿನ ಯೋಗ ಇರುತ್ತೆ, ಅದು ಬಾಬಾ ಒಪ್ಪಲ್ಲ. ಬಾಬಾನೇ ಹೇಳಬೇಕು, ಅವಾಗ ಯೋಗ. ಶಿವ ಬಾಬಾ ಕಬ್ ಇನ್ಕ ಸಂಬಂಧಿಯೋನ್ಸೆ ಹಮ್ ಚೂಟೆಂಗೆ. ಕೆಲವ್ರು ಹೇಳ್ತಾರೆ ಶಿವ ಬಾಬಾ ಯಾವಾಗ ನಾವು ಈ ಸಂಬಂಧಿಗಳಿಂದ ಬಿಡುಗಡೆ ಆಗ್ತೀವಿ ಅಂತೇಳ್ಬಿಟ್ಟು ಕೆಲವ್ರು ಕೇಳ್ತಾರೆ. ನಮ್ಮ ಮ್ಯೂಸಿಯಮ್ನಲ್ಲಿ ಒಬ್ಬರು ಅಣ್ಣ ಅವ್ರು ಬಂದರು. ಅವರು ಎಲ್ಲ ಮ್ಯೂಸಿಯಮ್ ನೋಡಿಬಿಟ್ಟು ಎಕ್ಸ್ಪ್ಲೈನ್ ಕೇಳಿದ್ರು. ಅವರಿಬ್ಬರು ಫಸ್ಟ್ ಜ್ಞಾನಕ್ಕೆ ಹೋದ್ರಂತೆ. ಅವ್ರ ಮಿಸ್ಸಸ್ಸು ಜ್ಞಾನದಲ್ಲಿ ಪಕ್ಕ ಆಗಿಬಿಟ್ರಂತೆ, ಇವರು ಪಕ್ಕ ಆಗಲಿಲ್ವಂತೆ, ಹಿಂಸೆ ಕೊಡ್ತಾಯಿದ್ರಂತೆ. ಅಯ್ಯಮ್ಮ ಬಾಬನ ನೆನಪು ಮಾಡಿ 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 ಶರೀರ ಬಿಟ್ಬಿಟ್ಟಿದ್ದಾರೆ. ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಇವಾಗ. ಮತ್ತು ಇಲ್ಲೆಲ್ಲ ಕೇಳಿದ ಮೇಲೆ ಹೌದಾ ಇಷ್ಟೊಂದು ಸತ್ಯ ಇದೆಯಾ ಇದು ಜ್ಞಾನ ಅಂತೇಳ್ಬಿಟ್ಟು ನಾನು ಎಂಥವ್ರಿಗೆ ಹೆಂಗೆ ಮಾಡಿಬಿಟ್ಟೆ, ನಾನು ಹಿಂಸೆ ಕೊಟ್ಬಿಟ್ಟೆ ಅಂತೇಳ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊತಾ ಇದ್ದಾರೆ. ಹಂಗೆ ಬಾಬಾ ಹೇಳ್ತಾರೆ, ಮುಂದೆ ಹೋಗ್ತಾ ಹೋಗ್ತಾ ಪಶ್ಚಾತ್ತಾಪದ ನೀರು ಕಣ್ಣೀರು ಸುರಿತಾ ಇದೆ. ಅದಕ್ಕೆ ಬಂಧನ ಹಾಕಬಾರ್ದು, ಯಾರಿಗೂ ಕೂಡ ಜ್ಞಾನದಲ್ಲಿ ಹೋಗಬೇಡ್ರಿ ಅಂತ ಹಿಂಸೆ ಕೊಡಬಾರ್ದು. तो अगर कोई बहुत याद में रहते तो ಬಾಬಾ ಚಾರ್ಟ್ ಬೇಜೆ. ಈಗ ತುಂಬ ಜನ ನೆನಪಿನಲ್ಲಿರ್ತಾರೆ, ನೆನಪಿನಲ್ಲಿದ್ದರೆ ಚಾರ್ಟ್ ಕಳಿಸಿ ಅಲ್ಲ, ಡೈರೆಕ್ಷನ್ ಮಿಲ್ತೆ ಹೇ. ರೋज़ ರಾತ್ ಕೋ ಅಪ್ನಾ ಪೋತಾ ಮೇಲೆ ನಿಕಾಲ್ ಡೈರಿ ರಕ್ಕೋ. ಡೈಲಿ ನೀವು ನೆನಪು ಮಾಡೋದು ಎಷ್ಟೊತ್ತು ಮಾಡ್ತೀವಿ ಅಂತಕ್ಕಂಥದ್ದನ್ನು ಅಕೌಂಟ್ ಇಡಿ, ಲೆಕ್ಕ ಇರಿ. ಡೈರಿ ರಖನೆ ಸೆ ಡರ್ रहेगा. ಡೈರಿ ಬರೆದಿಟ್ಕೊಂಡ್ರೆ ಇವತ್ತಿಷ್ಟೇ ಯೋಗ ಅಂತ ನಿಮಗೆ ನೆನಪಾಗತ್ತೆ. ಅವತ್ತು ನಿಮಗೆ ಭಯ ಆಗುತ್ತೆ, ಹೆದರಿಕೆ ಹುಟ್ಟುತ್ತೆ. ನಾನು ಸರಿಯಾಗಿ ಯೋಗ ಮಾಡ್ತಾ ಇಲ್ಲ, ನನ್ನ ಪಾಪಕರ್ಮ ನಾಶ ಆಗ್ತಾ ಇಲ್ಲ, ನಾನು ಶುದ್ಧಾತ್ಮ ಆಗ್ತಾ ಇಲ್ಲ ಅಂತ ಹೆದರಿಕೆ ಆಗುತ್ತೆ. डायरेक्शन मिलने है रोज़ रात को अपना पोता मिलने कारो डायरी रखो. डायरी रखने से डर रहेगा. हमारा घाटा ना निकल आए, ನನ್ನ ಲಾಸ್ ಆಗಬಾರ್ದು.
बाबा देखेंगे क्या कहेंगे, इतना मोस्ट बेलवेड बाबा को इतना समय ही याद करते हो. ಇಷ್ಟೊಂದು ಬಾಬಾ ನೋಡ್ತಾ ಇರ್ತಾರೆ, ಬಹಳಷ್ಟು ಮಧುರಾತಿ ಮಧುರ ತಂದೆಯನ್ನು ಇಷ್ಟು ಸಮಯ ನೆನಪು ಮಾಡ್ತಾ ಇದ್ವಿ. ಲೌಕಿಕ ಬಾಪ್ಕೋ ಸ್ತ್ರೀಕೋ ತುಮ್ ಯಾದ್ ಕರ್ತೆ ಹೋ. ಲೌಕಿಕ ಅಪ್ಪನಿಗೆ ಲೌಕಿಕ ಪತ್ನಿನ ನೀವು ಎಷ್ಟೊಂದು ನೆನಪು ಮಾಡ್ತೀರಾ. ಮುಜೆ ಇತನಾ ತೋಡಾ ಅಭಿ ಯಾದ್ ನಹಿ ಕರ್ತೆ ಹೋ. ನೀವು ನನ್ನನ್ನು ಇಷ್ಟು ನೆನಪು ಮಾಡಲ್ವಲ್ಲ. ಲೌಕಿಕದ ನೆಂಟರಿಗೂ ಬಂದು ಬಳಗ ಅವ್ರನ್ನೆಲ್ಲ ಎಷ್ಟೊತ್ತು ನೆನಪು ಮಾಡ್ತೀರಾ. ಚಾರ್ಟ್ ರಕ್ಕೋ ತೋ ಆಪೇ ಹಿ ಲಜ್ಜಾ ಹೈ. ಚಾರ್ಟ್ ಇಟ್ಟರೆ ನಿಮಗೆ ನಾಚಿಕೆ ಬರುತ್ತೆ ಅಂತಾರೆ ಬಾಬಾ. ಈಗ ಫಾರಿನ್ನಲ್ಲಿರ್ತಾರೆ, ಈಗೆಲ್ಲ ವೀಡಿಯೋ ಕಾಲು, ವಾಯ್ಸ್ ಕಾಲು ಏನೇನೋ ಬಂದುಬಿಟ್ಟಿದೆಯಲ್ಲ, ಮೊಬೈಲ್ ಇಂಟರ್ನೆಟ್ ಮುಖಾಂತರ ಡೈಲಿ ಮಾತಾಡ್ತಾರೆ. ಮೊದಲಿರಲಿಲ್ಲ, HD ಕಾಲ್ಸ್ ಎಲ್ಲ ಇತ್ತು, ಅವಾಗ ಕಷ್ಟ ಇತ್ತು, ತುಂಬ ಜಾಸ್ತಿ ಖರ್ಚಾಗ್ತಾ ಇತ್ತು. ಇಂಟರ್ನೆಟ್ ಬಂದ ಮೇಲೆ ಎಲ್ಲಿರೋರು ಎಲ್ಲಿ ಬೇಕಾದರೂ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಜಾಸ್ತಿ ಆಗೋಯ್ತು ಮನುಷ್ಯರಿಗೆ. ಫೋನ್ ಬಂದ ಮೇಲೆ ಜಾಸ್ತಿ ಮನುಷ್ಯನ ನೆನಪು. ಅದಕ್ಕೆ ಮುಂಚೆ ಯಾವಾಗೋ 6 ತಿಂಗಳಿಗೋ ವರ್ಷಕ್ಕೋ ಪತ್ರಗಳು ಹಾಕೋರು ಅಥವಾ ಬಂದು ಹೋಗೋರು ನೋಡ್ಕೊಂಡು ಹೋಗೋರು ಇಷ್ಟೇ ಇರ್ತಿತ್ತು, ಮರ್ತೋಗ್ಬಿಡೋರು. ಈ ಫೋನ್ಗಳು ಬಂದ ಮೇಲೆ ಜಾಸ್ತಿ ನೆನಪುಗಳು ಆಗೋಗ್ಬಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಡೈರಿ ಇಟ್ಕೊಂಡ್ರೆ ನಿಮಗೆ ಇದಾಗತ್ತೆ. ಡೈರಿ ರಾತ್ರಿ ಲೆಕ್ಕ ಇಟ್ಕೊಂಡಾಗ ನಿಮಗೆ ಭಯ ಆಗುತ್ತೆ, ನಾನು ಸರಿಯಾಗಿ ಯೋಗ ಮಾಡ್ತಾ ಇಲ್ಲ ಅಂತ. ಬಾಬಾ ದೇखेंगे क्या कहेंगे मोस्ट बेलवेट ಬಾಬಾ ಇತನಾ ಸಮಯ ಹಿ ಯಾದ್ ಕರ್ತೆ ಹೋ. ಮಧುರಾತಿ ಮಧುರ ತಂದೆ ಇದ್ದಾರೆ, ಅಷ್ಟು ಮಧುರ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡ್ತೀವಿ. ಲೌಕಿಕ ಬಾಪ್ಕೋ ಸ್ತ್ರೀಕೋ ತುಮ್ ಯಾದ್ ಕರ್ತೆ ಹೋ, ಮುझे ಯಾದ್ इतना थोड़ा ही करते हो. चार्ट लिखो तो आप ही लग जाएगा, या इस हालत में यह पद पा सकूँगा, इसलिए बाबा ಚಾರ್ಟ್ पर जोर दे रही. ಈ ಪರಿಸ್ಥಿತಿಯಲ್ಲಿ ನಾನು ಇಷ್ಟೇ ಪದವಿಗೆ ಹೋಗೋದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಾಬಾ ಹೇಳೋದು 8 ಅವರ್ ಎಲ್ಲಿರುತ್ತೆ ಇಡೀ ದಿನ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಡೈರಿ ಇಟ್ಕೊಂಡ್ರೆ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟೇ ನನಗೆ ಆಗಿದ್ದು. ಒಂದು ವೇಳೆ ನಾನು ಚೆನ್ನಾಗಿ ಯೋಗ ಮಾಡಲಿಲ್ಲ ಅಂತಂದರೆ ನನ್ನ ಪಾಪಕರ್ಮ ಎಲ್ಲಿ ನಾಶ ಆಗುತ್ತೆ. ಇಸ್ಲಿಯೇ ಬಾಬಾ ಚಾರ್ಟ್ ಪರ್ ಜೋರ್ ದೇರಿ, ಅದಕ್ಕೆ ಜೋರು ಕೊಡ್ತಾ ಇದ್ದಾರೆ. ಚಾರ್ಟ್ ಬರೀರಿ ಮಕ್ಕಳೇ. बाबा को और 84 चक्र को याद करना है, फिर ಚಕ್ರವರ್ತಿ ರಾಜ ಬನ್ ಜಾएंगे. ತಂದೆ ನೆನಪು ಮಾಡಿ, 84 ಜನ್ಮಗಳ ಚಕ್ರ ನೆನಪು ಮಾಡಿ, ಆವಾಗ ನೀವು ಚಕ್ರವರ್ತಿ ರಾಜರುಗಳು ಆಗಿಬಿಡ್ತೀರಾ. आप समान बनाएंगे तब ही प्रजा पर राज्य करेंगे. ನಿಮ್ಮ ಸಮಾನ ನೀವು ಅನೇಕರನ್ನು ಮಾಡಿಕೊಂಡಿದ್ದೆ ಆದರೆ ಏನಾಗ್ತೀರಾ, ಪ್ರಜೆಗಳ ಮೇಲೆ ನೀವು ರಾಜ್ಯನ ಆಳಬಹುದು. ಯಹ ರಾಜಯೋಗ ನರಸಿಂಹನಾರಾಯಣ್ ಬನ್ನೇಕ. ಬಾಬಾ ಅವ್ರು ಕಲಿಸ್ತಾ ಇರುವಂಥದ್ದು ರಾಜಯೋಗ ಆಗಿದೆ. ಇದು ನರನಿಂದ ನಾರಾಯಣ ಆಗುವಂಥ ಯೋಗ. ಏಮ್ ಆಬ್ಜೆಕ್ಟ್ ಯಹ, ಇದು ಗುರಿನೂ ಆಗಿದೆ, ಉದ್ದೇಶನೂ ಆಗಿದೆ. ಜೈಸೆ ಆತ್ಮಕೋ ದೇಖಾ ನಹೀ ಜಾತಾ ಹೈ ಸಮಜಾ ಜಾತಾ. ಆತ್ಮನನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ತಿಳ್ಕೋಬೋದು ಅಂತಾರೆ. ಇಸ್ಮೇ ಬಿ ಆತ್ಮ ಹೈ ಯಾ ಬಿ ಸಮಜಾ ಜಾತಾ ಹೈ. ಇದರಲ್ಲಿ ಕೂಡ ಆತ್ಮ ಇದೆ ಅನ್ನೋದನ್ನು ತಿಳ್ಕೋಬೋದು. ಆತ್ಮನನ್ನು ಅನುಭೂತಿ ಮಾಡಬೇಕಾಗತ್ತೆ, ನೋಡಲಿಕ್ಕಾಗೋದಿಲ್ಲ, ತಿಳ್ಕೋಬೇಕಾಗತ್ತೆ. इन लक्ष्मी नारायण की जरूर राजधानी होंगे, इन्होंने ही सबसे जास्ती मेहनत की, तब तो ಸ್ಕಾಲರ್ಶಿಪ್ ಆಯಿನ. ಈ ಲಕ್ಷ್ಮೀನಾರಾಯಣರು ಹೆಚ್ಚಿಗೆ ಕಷ್ಟಪಟ್ಟಿದ್ದಾರೆ, ಅದರಿಂದ ಅವ್ರಿಗೆ ಸ್ಕಾಲರ್ಶಿಪ್ಪು ಜಾಸ್ತಿ ಸಿಕ್ಕಿದೆಯಲ್ವಾ. ಜರೂರ್ ಇನ್ನೊಂದು ಬಹುತ್ ಪ್ರಜಾ ಭಿ ಹೋಂಗೆ. ಅವಶ್ಯಕವಾಗಿ ಲಕ್ಷ್ಮೀನಾರಾಯಣರಿಗೆ ಪ್ರಜೆಗಳು ಜಾಸ್ತಿ ಇರ್ತಾರೆ. ऊंचे ते ऊंच पद पाया, जरूर बहुत योग लगाया है, तब तो पास वितन हुए. ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡ್ಕೋಬೇಕಾದ್ರೆ ಚೆನ್ನಾಗಿ ಅವರು ಯೋಗ ಮಾಡಿರಬೇಕು. ಲಕ್ಷಾಂತರ ಪ್ರಜೆಗಳಿಗೆ ಅವರು ರಾಜ್ಯನ ಆಳ್ಬೇಕಂದ್ರೆ ಅವರಲ್ಲಿ ಪವರ್ ಜಾಸ್ತಿ ಇರಬೇಕು. ಈ ಕಾರಣದಿಂದ ಅವರು ಈ ಥರ ದೊಡ್ಡ ಪದವಿಗೆ ಹೋದರು. ನಾವು ಕೂಡ ಚೆನ್ನಾಗಿ ಯೋಗ ಮಾಡಿ ಒಳ್ಳೆ ಪದವಿಗೆ ಹೋಗಬೇಕು ಅನ್ನೋದು ಬುದ್ಧಿನಲ್ಲಿರಲಿ. ಹಮಾರ ಯೋಗ ಕ್ಯೂ ನೀ ಲಗ್ತಾ ಹೈ, ಕೇಳ್ಕೋಬೇಕಂತೆ ರಾತ್ರಿ ಹೊತ್ತು. ನಮ್ಮ ಯೋಗ ಯಾಕೆ ಅಂಟ್ತಾ ಇಲ್ಲ, ಯೋಗ ಯಾಕೆ ಕಟ್ಟಾಗುತ್ತೆ. ದಂಧೆ ಆದಿ ಮೇ ಜಂಜಟ್ ಮೇ ಬಹುತ್ ಬುದ್ಧಿ ಚಲಿ ಜಾತಿ. ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯ ಅದರಲ್ಲಿ ತುಂಬ ಟೈಮ್ ಹೋಗ್ಬಿಡುತ್ತೆ. ಇಸ್ ತರಫ್ ಜಾಸ್ತಿ ಟೈಮ್ ದೇನಾ ಚಾಹಿಯೆ. ಹೆಚ್ಚಿಗೆ ಗಮನ ಇದ್ರ ಕಡೆ ಕೊಡಿ ಅಂತಾರೆ, ಅದ್ರ ಕಡೆ ಅಲ್ಲ ಇದ್ರ ಕಡೆ ಕೊಡಿ. ಕುಚ್ ಟೈಮ್ ನಿಕಾಲ್ ಬಗೀಚೆ ಮೇ ಏಕಾಂತ ಮೇ ಬೈಟ್ನಾ ಚಾಹಿಯೆ. ನೋಡಿ ಉಪಾಯ ಹೇಳ್ಕೊಡ್ತಾ ಇದ್ದಾರೆ ಬಾಬಾ. ತೋಟಗಳಲ್ಲಿ ಹೋಗಿ ಕೂತ್ಕೊಳ್ರಿ, ಸ್ವಲ್ಪ ಟೈಮ್ ಯೋಗ ಇಡ್ರಿ, ಬಟ್ಟಿ ಇಡ್ರಿ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಬಾಬಾ ಮಾಡ್ತಾ ಇದ್ರಲ್ಲ ತೋಟಗಳಲ್ಲಿ, ಬೆಟ್ಟಗಳಲ್ಲಿ ಹೋಗ್ಬಿಟ್ಟು, ಬೆಟ್ಟ ಗುಡ್ಡದಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ರು ಬಾಬಾ, ಯೋಗ ಮಾಡ್ತಾಯಿದ್ರು.
ಫೀಮೇಲ್ ತೋ ಜಾ ನಾ ಸಕೆ, ಅಕ್ಕಂದ್ರು ಹೋಗ್ಲಿಕ್ಕಾಗಲ್ಲ, ಅಣ್ಣಂದ್ರು ಹೋಗ್ಬೋದು. ಕಾಡುಗಳಲ್ಲಿ ಬೇಡುಗಳಲ್ಲಿ ಎಲ್ಲ ಋಷಿ ಮುನಿಗಳು ತಪಸ್ಸು ಮಾಡಿದಾರಲ್ಲ, ಅದು ನಮ್ಮದೇ ಫಾಲೋ ಮಾಡಿರೋದು. ಈಗ ಸಂಗಮಯುಗದಲ್ಲಿ ಬ್ರಹ್ಮಬಾಬಾ ಬೆಟ್ಟಗಳಲ್ಲಿ ಹೋಗಿ ಯೋಗ ಮಾಡಿ ಬಂದ್ರಲ್ಲ, ಅದಕ್ಕೆ ಅವರು ಕುಟೀರಗಳು ಎಲ್ಲ ಮಾಡಿಬಿಟ್ರು. ಇಸ್ಕೋ ಬಿ ಘರ್ ಸಂಭಾಲನಾ ಹೇ ಪುರುಷೋಂಕೋ ಸಹಜ. ಅಕ್ಕಂದರಿಗೆ ಮನೆ ಮಕ್ಕಳು ಮರಿ ನೋಡ್ಕೋಬೇಕಾಗತ್ತೆ, ಸಂಭಾಲನೆ ಮಾಡಬೇಕಾಗತ್ತೆ. ಆದರೆ ಅಣ್ಣಂದ್ರಿಗೆ ತುಂಬ ಈಸಿ ಅಂತಾರೆ ಬಾಬಾ. ಎಲ್ಲಿ ಬೇಕಾದರೂ ಹೋಗ್ಬೋದು, ಭಯ ಇರಲ್ಲ, ನಿರ್ಭಯವಾಗಿ ಸೇವೆ ಮಾಡ್ಕೊಂಡು ಬರೋದು. ಕಲ್ಪ ಪೆಹಲೆ ವಾಲೆ ಜೋ ಭಾಗ್ಯಶಾಲಿ ಹೋಂಗೆ ಉನ್ಕೋ ಹಿ ಟಚ್ ಹೋಗಾ. ಕಲ್ಪದ ಹಿಂದೆ ಯಾರು ಭಾಗ್ಯಶಾಲಿಗಳಿದ್ರೋ ಅವ್ರಿಗೆ ಟಚ್ ಆಗುತ್ತೆ ಅಂತಾರೆ. ಪಢಾಯಿ ತೋ ಬಹುತ್ ಅಚ್ಚಾ ಹೈ, ಓದೋದಂತೂ ತುಂಬ ಚೆನ್ನಾಗಿರುತ್ತೆ ಅಂತ. ಬಾಕಿ ಹರ್ ಏಕಕ ಬುದ್ಧಿ ಅಪ್ನಿ ಹೋತಿ ಹೈ, ಪ್ರತಿಯೊಬ್ಬರ ಬುದ್ಧಿ ಅವ್ರವ್ರದೇ ಬೇರೆ ಬೇರೆ ಥರ ಇರುತ್ತೆ. ಕೇಸೆ ಬಿ ಕರ್ಕೆ ಬಾಬಾ ಸೇ ವರ್ಷ ಲೇನಾ ಹೈ, ಏನಾದರೂ ಮಾಡಿ ನೀವು ತಂದೆಯಿಂದ ಏನು ತಗೋಬೇಕೋ ಆಸ್ತಿನ ತಗೋಬೇಕಾಗಿದೆ. ಬಾಬಾ ಡೈರೆಕ್ಷನ್ ಸಬ್ ದೇತೆ ಹೈ, ಕೇತಾ ಹೈ, ಕೇನಾ ಹೈ ಬಚ್ಚೋಂಕೋ ಹಿ ಹೈ. ಬಾಬಾ ಡೈರೆಕ್ಷನ್ ಏನೋ ಕೊಡ್ತಾರೆ, ಮಾಡಬೇಕಾಗಿರೋ ಅಂಥದ್ದು ಯಾರೋ ಮಕ್ಕಳೇನೆ. ಜನರಲ್ಲಾಗಿ ಎಲ್ಲ ಹೇಳ್ತಾರೆ, ಏಕ್ ಪರ್ಸನಲ್ ಬಿ ಜರೂರ್ ಕೊಯ್ ಪೂಛೆ ತೋ ರಾಯ್ ದೇ ಸಕ್ತೆ. ಒಬ್ಬೊಬ್ಬರು ಬಂದು ಬಾಬಾ ಅವ್ರನ್ನ ಕೇಳ್ತಾ ಇದ್ರು ಮೊದಲು, ಸಲಹೆ ಬಾಬಾ ಕೊಡ್ತಾನೂ ಇದ್ರು. तीर्थों पर बड़े बड़े पहाड़ों पर जाते हैं, पंडे लोग सावधान करते रहते. ತೀರ್ಥ ಯಾತ್ರೆಗಳಿಗೆ, ಆಮೇಲೆ ಬೆಟ್ಟಗಳಲ್ಲಿ ದೊಡ್ಡ ದೊಡ್ಡ ಪಂಡಿತ್ ಈ ಗೈಡ್ಸ್ ಎಲ್ಲ ಇರ್ತಿದ್ರು, ಎಚ್ಚರಿಕೆ ಇದೆಲ್ಲ ಕೊಡ್ತಾಯಿದ್ರು ಅಂತ. ತುಂಬ ಬಚ್ಚೋಂಗೋತು ಬಾಬಾ ಕಾ ಬಹು ಸಹಜಯುಕ್ತಿ ಬತಾತೆ. ನೀವು ಮಕ್ಕಳಿಗೆ ಬಾಬಾ ಅವರು ತುಂಬ ಈಸಿಯಾಗಿರ್ತಕ್ಕಂಥ ಐಡಿಯಾ ಹೇಳ್ಕೊಡ್ತಾ ಇದ್ದಾರೆ. ಬಾಬಾ ಕೋ ಯಾದ್ ಕರ್ನಾ, ಶರೀರ ಕಾ ಬಾನ್ ಖತಮ್ ಕರ್ನಾ. ತಂದೆಯನ್ನು ನೆನೀರಿ, ಶರೀರದ ಭಾವನೆಗಳನ್ನು ಸಮಾಪ್ತಿ ಮಾಡಿರಿ. ಬಾಬಾ ಕೇತೆ ಮುಜೆ ಯಾದ್ ಕರೋ, ಬಾಪ್ ಆಕರ್ ನಾಲೆಡ್ಜ್ ದೇ ಚಲಾ ಜಾತೆ ಹೇ. ತಂದೆ ಬಂದುಬಿಟ್ಟು ಮಕ್ಕಳಿಗೆ ಜ್ಞಾನ ಕೊಟ್ಬಿಟ್ಟು ಏನು ಮಾಡ್ತಾರೆ, ವಾಪಸ್ ಮನೆಗೆ ಹೊರಟೋಗ್ಬಿಡ್ತಾರೆ. तो ಆತ್ಮ ಜೈಸೆ ತೀಕೆ ರಾಕೆಟ್ ಅವ್ರ ಕೊಯ್ ಓ ನೈ ಸಕ್ತೆ ಹೇ. ಆತ್ಮ ಅಂತಕ್ಕಂಥದ್ದು ಭಾಳ ತೀಕ್ಷ್ಣವಾಗಿರ್ತಕ್ಕಂಥ ರಾಕೆಟ್, ಫಾಸ್ಟ್ ರಾಕೆಟ್ಟು. ಅದರಷ್ಟು ತೀಕ್ಷ್ಣವಾಗಿ ಹೋಗುವಂಥ ರಾಕೆಟ್ ಬೇರೆ ಯಾವುದೂ ಇಲ್ಲ. वे लोग ಮೂನ್ ಆದಿ ಪರ್ ಜಾತೆ ಕಿतना ಟೈಮ್ ವೇಸ್ಟ್ करते रहते. ಅವರು ವಿಜ್ಞಾನಿಗಳೆಲ್ಲ ಮೂನುವರೆಗೂ ಹೋಗಿ ಬರ್ತಾರೆ, ಎಷ್ಟೊಂದು ಟೈಮ್ ವೇಸ್ಟ್ ಆಯ್ತಲ್ವ. यह भी ड्रामा में नूंद है, साइंस का हुनर भी विनाश में मदद करता है. ಈ ವಿಜ್ಞಾನನೂ ಕೂಡ ಇದರಲ್ಲಿ ವಿನಾಶಕ್ಕೆ ಸಹಯೋಗ ಕೊಡುತ್ತೆ. अपने को आत्म समझ बाप को याद करना, यह है डेड साइलेंस. ಇಲ್ಲಿ ಸತ್ಯವಾಗಿರತಕ್ಕಂಥ ಶಾಂತಿ ಹೆಂಗೆ ಸಿಗುತ್ತೆ ಅಂದರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ. ಮೈ ಆತ್ಮ ಶರೀರ ಸೇ ಅಲಗು. ಅಭ್ಯಾಸ ಮಾಡಿ, ನಾನು ಆತ್ಮ ಆಗಿದ್ದೇನೆ, ಶರೀರದಿಂದ ಬೇರೆ ಆಗಿದ್ದೇನೆ. ಈ ಶರೀರ ಪುರಾಣ ಜುತ್ತಿ ಹೇ, ಈ ಶರೀರ ಹಳೆದೋ ಚಪ್ಪಲಿ ಸಮಾನ. ಸರ್ಪ್ ಕಚ್ಚುಯ ಮಿಸಲ್ ಬಿ ತುಮಾರೆ ಲಿಯೇ ಹೇ. ಸರ್ಪದ ಉದಾಹರಣೆನೂ ಬಾಬಾ ನಮಗೆ ಕೊಡ್ತಾರೆ, ಆಮೆ ಉದಾಹರಣೆ ಕೂಡ ಬಾಬಾ ಅವ್ರು ನಮಗೆ ಕೊಡ್ತಾರೆ. या कीड़े जैसे मनुष्य को भी बूम बूम कर देवता बनाते हो. ಸಂಜೀವಿನಿ ಉಳುವುದು ಹೇಳ್ತಾರೆ ಬಾಬಾ. ಹೇಗೆ ಉಳು ಸಮಾನ ಆಗೋಗಿರೋ ಮನುಷ್ಯನನ್ನು ಕೂಡ ನೀವು ದೇವತೆಗಳನ್ನಾಗಿ ಮಾಡ್ತೀರಾ. ವಿಷಯ ಸಾಗರ ಸೆ ಕ್ಷೀರ್ ಸಾಗರ ಮೇ ಲೇ ಜಾನ ತುಮಾರ ಕಾಮ ಹೈ. ವಿಷಯ ಸಾಗರದಲ್ಲಿ ಮುಳುಗೋಗ್ತಾ ಇರೋವಂಥ ಜನಗಳನ್ನು ಕೂಡ ಕ್ಷೀರ ಸಾಗರದಲ್ಲಿ ಕರ್ಕೊಂಡು ಹೋಗುವಂಥದ್ದು ನಿಮ್ಮದೇ ಡ್ಯೂಟಿಯಾಗಿದೆ. ಸನ್ಯಾಸಿयों को तो यज्ञ तप आदि कुछ करना नहीं है. ಈಗ ಸನ್ಯಾಸಿಗಳು ಎಲ್ಲ ಮಾಡ್ತಾರೆ ಯಜ್ಞ ತಪ, ಆ ಥರ ಇಲ್ಲೇನು ನೀವು ಮಾಡೋಷ್ಟಿಲ್ಲ. ಭಕ್ತಿ ಅವ್ರ ಜ್ಞಾನ ಹಿ ಗೃಹಸ್ಥಿयों के लिए. ಭಕ್ತಿ ಇರೋದು, ಜ್ಞಾನ ಇರೋದು ಯಾರಿಗೆ, ಗೃಹಸ್ಥಿಗಳಿಗೆ. ಉನ್ಕೋ ತೋ ಮನುಷ್ಯ ಸತ್ಯುಗ ಮೇ ಆನಾ ಹಿ नहीं. ಸಾಧು ಸಂತರು ಸತ್ಯುಗದಲ್ಲಿ ಬರೋದಿಲ್ಲ ಅಂತಾರೆ. ಅವರೆಲ್ಲ ದ್ವಾಪರಯುಗದಿಂದ ಬರೋದು. ವ ಕ್ಯಾ ಜಾನೆ ಇನ್ ಬಾತು ಅನ್ಸ್, ಅವ್ರಿಗೇನು ಗೊತ್ತು ಈ ವಿಚಾರಗಳಲ್ಲಿ. ಯಹ ಬಿ ಡ್ರಾಮಾ ಮೇ ನೂಂದ್ ಇಸ್ ನಿವೃತ್ತಿ ಮಾರ್ಗ ವಾಲೋಂ ಕಿ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ನಿವೃತ್ತಿ ಮಾರ್ಗದವ್ರು ಬರಬೇಕು, ಸೊ ಒಂದಷ್ಟು ಜನಕ್ಕೆಲ್ಲ ಬುದ್ಧಿವಾದ ಹೇಳೋ ಅಂಥದ್ದು ಕೂಡ ಅಂತಾರೆ. ಉನ್ಹೋನೆ ಪೂರೆ 84 ಜನ್ಮ ದಿಯೆ, ವಹಿ ಡ್ರಾಮಾ ಅನುಸಾರ ಆತೆ रहेंगे. ಯಾರು ಪೂರ್ತಿ 84 ಜನ್ಮಗಳನ್ನು ತೆಗೆದುಕೊಂಡಿರ್ತಾರೆ ಅವರೇ ಈ ನಾಟಕದ ಅನುಸಾರವಾಗಿ ಈ ಜ್ಞಾನಕ್ಕೆ ಬರ್ತಾ ಇರ್ತಾರೆ. ವಹಿ ಇಸ್ಮೆ ಬಿ ನಂಬರ್ ವಾರ್ ನಿಕಲ್ತೆ रहेंगे. ಈ ಜ್ಞಾನದಲ್ಲಿ ನಂಬರ್ ವಾರ್ ಅವರೇನೆ
ಬರ್ತಾ ಇರ್ತಾರೆ ಅಂತ ಬಾಬಾ. ಮಾಯಾ ಬಡಿ ಪ್ರಬಲ್ ಹೇ, ಮಾಯೆ ತುಂಬ ಜೋರಿದೆ, ಪ್ರಬಲವಾಗಿದೆ. ಆಂಕೆ ಬಡಿ ಕ್ರಿಮಿನಲ್, ದೃಷ್ಟಿ ತುಂಬ ಕೆಟ್ಟದ್ದಾಗಿದೆ ಅಂತಾರೆ ಬಾಬಾ. ज्ञान का तीसरा नेत्र मिलने से आंखें सिविल बनती हैं, फिर आधा कल्प कभी क्रिमिनल नहीं बनेगी. ಈಗ ಜ್ಞಾನದ ಮೂರನೇ ಕಣ್ಣು ಸಿಕ್ಕೋದ್ರಿಂದ ದೃಷ್ಟಿ ಪಾವನ ಆಗುತ್ತೆ. ನೆಕ್ಸ್ಟ್ ಅರ್ಧ ಕಲ್ಪದವರೆಗೂ ಅದು ವಿಕಾರಿ ಆಗೋದೇ ಇಲ್ಲ. ಯಾ ಬಡ ದೋಖಾಪಾಜ್, ಈ ಕಣ್ಣು ತುಂಬ ಮೋಸಗಾರ ಆಗಿದೆ. तुम जितना बाप को याद करेंगे उतना कर्मेंद्रिय शीतल होंगे. ನೀವೆಷ್ಟು ಬಾಬಾ ಅವ್ರು ನೆನಪು ಮಾಡ್ತಾ ಇರ್ತೀರೋ ಅಷ್ಟು ಯೋಗದಿಂದ ಕರ್ಮೇಂದ್ರಿಯಗಳೇನಾಗ್ತವೆ, ಶಾಂತವಾಗ್ತವೆ, ಶೀತಲ ಆಗ್ತವೆ. फिर 21 जन्मों के लिए कर्मेंद्रियों का चंचलता में आना नहीं. ಮತ್ತು 21 ಜನ್ಮಗಳು ಕರ್ಮೇಂದ್ರಿಯಗಳು ಚಂಚಲ ಮಾಡೋದೇ ಇಲ್ಲ, ಅಷ್ಟು ಶಾಂತಿ ಆಗಿಬಿಡುತ್ತೆ ಅಂತ ಯೋಗ ಬಾಬಾ ಕಲಿಸ್ತಾ ಇದ್ದಾರೆ. ವಹ ಕರ್ಮೇಂದ್ರಿಯೋ ಮೇ ಚಂಚಲತಾ ಹೋತಿ ನಹಿ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಕರ್ಮೇಂದ್ರಿಯಗಳಲ್ಲಿ ವಿಚಲಿತೆ, ಚಂಚಲತೆ ಇವೆಲ್ಲ ಇರೋದಿಲ್ಲ ಅಂತಾರೆ ಬಾಬಾ. ಸಬ್ ಕರ್ಮೇಂದ್ರಿಯ ಶಾಂತ ಸತೋಗುಣಿರತ್ತೆ. ಸತ್ಯುಗದಲ್ಲಿ ಎಲ್ಲ ಕರ್ಮೇಂದ್ರಿಯಗಳು ಶಾಂತವಾಗಿರ್ತವೆ, ಸತೋಗುಣಿಯಾಗಿರ್ತವೆ. ದೇಹಾಭಿಮಾನಕ್ಕೆ ಬಾದ ಹಿ ಸಬ್ ಶೈತಾನಿ. ಈ ದೇಹಾಭಿಮಾನದಲ್ಲಿ ಬಂದಾಗಲೇ ಎಲ್ಲ ಈ ವ್ಯಾಕಾರಿಗಳು ಇವೆಲ್ಲ ಕೆಲಸಗಳು ಆಗ್ತಿರುತ್ತೆ. ಬಾಬಾ ತುಮಕೋ ದೇಹಿ ಅಭಿಮಾನಿ ಬನಾತೆ ಹೇ, ಆಧಾ ಕಲ್ಪದಲ್ಲಿ ತುಮಕೋ ವರ್ಷ ಮಿಲ್ ಜಾತಾ ಹೇ. ಶಿವಬಾಬಾ ಬಂದು ಆತ್ಮಾಭಿಮಾನಿ ಮಾಡಿಬಿಡ್ತಾರೆ. ಇದರಿಂದ ನಿಮಗೆ ಆಸ್ತಿ ಅನ್ನೋದು ಸಿಕ್ಕೋಗ್ಬಿಡುತ್ತೆ. ಜಿತನಾ ಜೋ ಮೆಹನತ್ ಕರ್ತೆ ಹೇ ಉತ್ತರ ಊಂಚಿ ಪದ ಪಾಯ್. ಯಾರೆಷ್ಟು ಕಷ್ಟಪಡ್ತಾರೆ ಅವರಷ್ಟೇ ಒಳ್ಳೆ ಪದವಿಗೆ ಹೋಗ್ತಾರೆ ಅಂತಾರೆ ಬಾಬಾ. तो मेहनत करनी है देही अभिमानी बनने की. ಪರಿಶ್ರಮ ಪಡಬೇಕು, ಆತ್ಮಾಭಿಮಾನಿಗಳಾಗುವಂಥದ್ದು. ಫಿರ್ ಕರ್ಮೇಂದ್ರಿಯ ದೋಖ ನಹಿ ದೇಂಗೆ. ಆಮೇಲೆ ನಿಮಗೆ ಕರ್ಮೇಂದ್ರಿಯಗಳು ಮೋಸ ಮಾಡೋದೇ ಇಲ್ಲ. ಅಂತ ತಕ್ ಯುದ್ಧ ಚಲ್ತಿ रहेंगे. ಕೊನೆಯವರೆಗೂ ಯುದ್ಧಗಳು ನಡೀತಾಲೇ ಇರುತ್ತೆ. तो सब कर्मातीत अवस्था को पाएंगे तब लड़ाई भी शुरू होगी. ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ಪಡಿತೀರೋ ಆವಾಗ ಯುದ್ಧ ಶುರುವಾಗ್ಬಿಡುತ್ತೆ. तो दिन प्रतिदिन आवाज़ होता जाएगा मौत से डर रहेगा. ದಿನ ಪ್ರತಿದಿನ ಇದರದ್ದು ಜ್ಞಾನದ್ದು ಪ್ರಭಾವ ಹೆಚ್ಚುತ್ತಾ ಹೋಗುತ್ತೆ. ಆವಾಗ ನಿಮಗೂ ಕೂಡ ಭಯದ್ದು ಎಷ್ಟೋ ಜನಕ್ಕೆ ಸಾವಿನ ಭಯನೂ ಕಾಡುತ್ತೆ ಅಂತ ಬಾಬಾ ಕೇತಿ. ಜ್ಞಾನ ಸಬ್ಕೆ ಶಿವಬಾಬಾ ಕೊಡ್ತಾ ಇರೋ ಈ ಜ್ಞಾನ ಏನಿದೆ ಎಲ್ಲರಿಗೋಸ್ಕರ ಅಂತಾರೆ. ಸಿರ್ಫ್ ಬಾಪ್ ಕಾ ಪರಿಚಯ ದೇನಾ ಹೇ, ಅಮ್ಮ ಆತ್ಮಯ ಸಬ್ ಬಾಯಿ ಬಾಯಿ. ಕೇವಲ ಪರಿಚಯ ಕೊಡಿ ಸಾಕು, ನಾವೆಲ್ಲ ಆತ್ಮಗಳು ಸೋದರರಾಗಿದ್ದೇವೆ. सब एक बाप को याद करते. गॉड फादर कहते हर एक नेचर में को मानने वाला भी होता है. ಎಲ್ಲರೂ ತಂದೆಯನ್ನು ನೆನಪು ಮಾಡ್ತಾ ಇರ್ತಾರೆ, ಗಾಡ್ ಫಾದರ್ ಅಂತಲೂ ಹೇಳ್ತಾ ಇರ್ತಾರೆ. ಕೆಲವರು ಪ್ರಕೃತಿನೂ ಒಪ್ಪುವಂಥವ್ರು ಇರ್ತಾರೆ, ಪರಂತು ಗಾಡ್ ತೋ ಹೈನಾ, ಪ್ರಕೃತಿ ಇದೆ, ಪ್ರಕೃತಿಗೂ ಸೃಷ್ಟಿಕರ್ತ ಒಬ್ರು ಇದ್ದಾರಲ್ವ. ಉನ್ಕಾ ಯಾದ್ ಕರ್ತೆ ಮುಕ್ತಿ ಜೀವನ್ ಮುಕ್ತಿ ಕೆ ಲಿಯೆ ಮೋಕ್ಷ ತೋ ಹೈ ನಹಿ. ಅವ್ರು ನೆನಪು ಮಾಡ್ತಾ ಇರ್ತಾರೆ ಮುಕ್ತಿ ಜೀವನ್ ಮುಕ್ತಿ ಅಂತೂ ಇಲ್ವೇ ಇಲ್ಲ. ಸೊ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗೃತಿಕೋ ರಿಪೀಟ್ ಕರ್ನಾ, ಪ್ರಪಂಚದ ಇತಿಹಾಸ ಭೂಗೋಳ ಎಲ್ಲವನ್ನು ರಿಪೀಟ್ ಮಾಡಬೇಕು. ಬುದ್ಧಿ ಬಿ कहती है जब सतयुग था एक ही भारत था. ಬುದ್ಧಿ ಹೇಳುತ್ತೆ ಯಾವಾಗ ಸತ್ಯುಗ ಇತ್ತು ಅವಾಗ ಒಂದೇ ಭಾರತ ದೇಶ ಇತ್ತು. ಮನುಷ್ಯ ತೋ ಕುಚ್ ಭಿ ನಹಿ ಜಾನ್ತೆ. ಜನರು ಏನನ್ನು ತಿಳ್ಕೊಂಡೇ ಇಲ್ಲ. ಇನ್ ಲಕ್ಷ್ಮೀನಾರಾಯಣ ಕಾ ರಾಜ್ಯತನ ಲಾಖೋ ವರ್ಷ ಕಿ ಬಾತ್ ಹೋನಾ ಸಕಿ. 5000 ವರ್ಷಗಳ ಹಿಂದೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತಲ್ಲ, ಆವಾಗ ಯಾರ್ದು ಬೇರೆ ಧರ್ಮಗಳವರು ಇರಲಿಲ್ಲ. ಲಕ್ಷಾಂತರ ವರ್ಷದ ಮಾತೂ ಇಲ್ಲ. लाखों का ವರ್ಷ ಹೋತಾ ತೋ ಕಿತನಿ ಡೇರ್ ಸಂಖ್ಯಾ ಹೋ ಜಾತಿ. ಲಕ್ಷಾಂತರ ವರ್ಷಗಳೇನಾನ ಇದ್ಬಿಟ್ಟಿದ್ರೆ ಎಷ್ಟೊಂದು ಸಂಖ್ಯೆ ಆಗ್ಬಿಡ್ತಾ ಇತ್ತು. ಬಾಬಾ ಕೇತೆ ಅವ ಕಲಿಯುಗ ಪೂರಾ ಹೋ ಸತ್ಯುಗ ಕಿ ಸ್ಥಾಪನಾ ಹೋ ರೀ. ಈಗ ತಂದೆ ಹೇಳ್ತಾ ಇದ್ದಾರೆ ಕಲಿಯುಗ ಮುಗೀತಾ ಇದೆ, ಸತ್ಯುಗ ಪ್ರಾರಂಭ ಆಗ್ತಾ ಇದೆ. ಸಮಸ್ತೆ ಹೇ ಕಲಿಯುಗ ತೋ ಅಜುನ್ ಬಚ್ಚಾ ಹೇ. ಅವ್ರು ತಿಳ್ಕೊತಾರೆ ಕಲಿಯುಗ ಇನ್ನೂ ಸಣ್ಣ ಮಗು ಥರ ಇದೆ. ಬಾಬಾ ತೋ इतने 1000 वर्ष की आयु है, तुम बच्चे जानते हो ये कल्प की 5000 वर्ष का. कल्प इरोदे 5000 ವರ್ಷದ್ದು ಅಂತ. ಭಾರತ್ ಮೇ ಹಿ ಯಾ ಸ್ಥಾಪನಾ ಹೋ ರही. ಭಾರತ ದೇಶದಲ್ಲಿ ಪುನಃ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಭಾರತೀಯ अब स्वर्ग बन रहा है, अब हम श्रीमत पर यह राज्य स्थापन कर रहे.
ಈಗ ಪುನಃ ನಾವು ಶ್ರೀಮತದ ಮೇಲೆ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. अब बाबा कहते हैं मामे कम याद करो कल्प पहले ಶಬ್ದ ಹಿ ಯದ್ದೋ ಹೇ. ಈಗ ನೀವು ನನ್ನೊಬ್ಬನ್ನೇ ನೆನಪು ಮಾಡಿ, ಕಲ್ಪದ ಹಿಂದಿಂದು ಇದು ಒಂದೇ ಶಬ್ದ ಇದೆ. तो जब तक बाप का निश्चय नहीं होगा तब तक प्रश्न पूछते रहेंगे. ಎಲ್ಲಿವರೆಗೆ ಶಿವಬಾಬಾ ಅನ್ನೋದು ಯಾರು ಅನ್ನೋದು ಕರೆಕ್ಟಾಗಿ ಅರ್ಥ ಆಗಲ್ಲ, ಅಲ್ಲಿವ್ರು ಕ್ವಶನ್ ಮಾಡ್ತಾನೇ ಇರ್ತಾರೆ ಕೆಲವರು ಅಂತ. फिर कोई भी बात उत्तर नहीं मिलेगा तो समझेंगे या जानते कुछ भी नहीं है और कहते हैं भगवान हमको पढ़ाते हैं. ಎಲ್ಲಿವರೆಗೆ ಅವ್ರಿಗೆ ಉತ್ತರ ಸಿಗೋದಿಲ್ಲ ಅಲ್ಲಿವರೆಗೆ ಇವ್ರಿಗೇನು ಗೊತ್ತಿಲ್ಲ, ಇವ್ರು ಸುಮ್ಮನೆ ಭಗವಂತ ಭಗವಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಂತಾರೆ. ಭಗವಾನ್ ನಮ್ಕೋ ಪಡಾತೆ ಇಸ್ಲಿಯೇ ಪೆಹಲೆ ತೋ ಏಕ್ ಬಾತ್ ಪರ್ ಟಹರ್ ಜಾವ್. ಒಂದು ಪಾಯಿಂಟ್ ಮೇಲೆ ಕರೆಕ್ಟಾಗಿ ಅವ್ರ ಬುದ್ಧಿಯಲ್ಲಿ ಕೂಡಿಸಿ ಅಂತಾರೆ. ಭಗವಂತ ಜ್ಞಾನ ಹೆಂಗೆ ಕೊಡ್ತಾರೆ, ಏನು ರೀತಿಯಲ್ಲಿ ಯಾವ ಥರ ಪಾರ್ಟ್ ಮಾಡ್ತಾರೆ ಅನ್ನೋದನ್ನು ಚೆನ್ನಾಗಿ ಪಕ್ಕ ಮಾಡಿಸಿ. पहले बाप का निश्चय करो बरोबर. अभी आत्माओं का बाप एक ही है और रचता है, तो ज़रूर संगम परी आएंगे. ಭಗವಂತ ಒಬ್ಬರೇ ಆಗಿದ್ದಾರೆ, ರಚನೆಕಾರ ಆಗಿದ್ದಾರೆ, ಅವ್ರು ಬರೋದೇ ಸಂಗಮ ಯುಗದಲ್ಲಿ ಬರ್ತಾರೆ ಅನ್ನೋದು ನಿಶ್ಚಯ ಮಾಡಿಸಿ. ಬಾಬಾ कहते हैं मैं तो युगे युगे नहीं कल्प के संगम युग पर आता हूँ. ಪ್ರತಿ ಯುಗದಲ್ಲಿ ನಾನು ಬರೋದಿಲ್ಲ, ನಾನು ಬರೋದೇ ಕಲ್ಪದ ಸಂಗಮ ಯುಗದಲ್ಲಿ ಮಾತ್ರ ಬರ್ತೀನಿ. ಮೈ ಹೂ ನೈ ಸೃಷ್ಟಿ ಕಾ ರಚಿತ. ನಾನೇ ಹೊಸ ಪ್ರಪಂಚದ ರಚನೆಕಾರ ಆಗಿದ್ದೇನೆ. तो बीच में कैसे आऊँगा, मैं आता ही पुरानी और नई के बीच में. ನಾನು ಹೆಂಗೆ ಮಧ್ಯದಲ್ಲಿ ಬರಲಿ, ನಾನು ಬರೋದೇ ಯಾವಾಗ ಸಂಗಮಯುಗದಲ್ಲಿ. ಇನ್ಕಾ ಪುರುಷೋತ್ತಮ ಸಂಗಮ ಕಹಾ ಜಾತಾ ಹೈ. ಇದಕ್ಕೆ ಪುರುಷೋತ್ತಮ ಸಂಗಮಯುಗ ಅಂತ ಹೇಳಲಾಗುತ್ತೆ. तुम पुरुषोत्तम तो भी कहाँ बनते हो, लक्ष्मी नारायण सबसे पुरुषोत्तम. ನೀವು ಪುರುಷೋತ್ತಮರು ಹೆಂಗಾಗ್ತೀರಾ, ಲಕ್ಷ್ಮೀನಾರಾಯಣರು ಎಲ್ಲರಿಗಿಂತಲೂ ದೊಡ್ಡ ಪುರುಷೋತ್ತಮರು. ಏಮ್ ಆಬ್ಜೆಕ್ಟ್ ಕಿತ್ನಿ ಸಹಜ ಸಬ್ಕೋ ಬೋಲೋ ಯಾ ಸ್ಥಾಪನಾ ಹೋರಿ. ಈಗ ಬಾಬಾ ಹೇಳ್ತಿದ್ದಾರೆ, ಏಮ್ ಆಬ್ಜೆಕ್ಟು ಎಷ್ಟೊಂದು ಸಹಜವಾಗಿದೆ, ಎಲ್ರಿಗೂ ತಿಳಿಸಿ ಸ್ಥಾಪನೆ ಆಗ್ತಾ ಇದೆ ಸತ್ಯುಗ. ಬಾಬಾನೆ ಕಹಾ ಪುರುಷೋತ್ತಮ ಅಕ್ಷರ ಜರೂರ್ ಡಾಲೋ ಕ್ಯೋಂಕಿ ವಹಾ ತುಮ್ ಕನಿಷ್ಠ ಸೆ ಉತ್ತಮ ಪುರುಷ ಬಂತೆ ಹೋ. ನೀವು ಪುರುಷೋತ್ತಮ ಅನ್ನೋವಂಥ ಅಕ್ಷರವನ್ನು ಬರೀರಿ, ನಾವು ಹೆಂಗೆ ಕನಿಷ್ಠರಿಂದ ಉತ್ತಮ ಪುರುಷರಾಗ್ತಾ ಇದ್ದೀವಿ ಅನ್ನೋದು ಬರೀರಿ. ಐಸೆ ಮುಖ್ಯ ಬಾತೆ ಭೂಲ್ನಿ ನಹಿ ಚಾಹಿ. ಈ ರೀತಿ ಮೇನ್ ಪಾಯಿಂಟ್ಸನ್ನು ನೀವು ಮರೀದಿರ ಎಕ್ಸ್ಪ್ಲೇನ್ ಕೊಡ್ರಿ ಅಂತ. ಸಂವತ್ ಡೇಟ್ ಬಿ ಜರೂರ್ ಲಿಖ್ ನಿಚೆ. ಸಂವತ್ಸರ ಬರೀರಿ, ಡೇಟು ಬರೀರಿ, ಎಲ್ಲ ಬರೀರಿ. यहाँ तुम्हारा पहले से राजाई शुरू हो जाते औरों को राजाई पहले से ही नहीं होता. ಇದು ಮೊದಲಿಂದನೇ ರಾಜ್ಯ ಸ್ಟಾರ್ಟ್ ಆಗುತ್ತೆ. ಯಾವ ಥರ ರಾಜ್ಯ ಆಗುತ್ತೆ, या तो धर्म स्थापन करने आए तब तो पीछे उनका धर्म की वृद्धि हो. ಈ ಧರ್ಮಸ್ಥಾಪಕರು ಬಂದಾಗ ಅವ್ರ ಹಿಂದೆ ಮತ್ತೆ ಧರ್ಮಗಳೆಲ್ಲ ಶುರುವಾಗ್ತವೆ ಅಂತ. ಕರೋಡೋ ಬನೆ ತಬ್ ರಾಜ ಐತೆ. ಕೋಟ್ಯಾಂತರ ಜನ ಅವ್ರದ್ದು ಆಗ್ಬಿಟ್ಟ ಮೇಲೆ ಅವ್ರದ್ದು ರಾಜ್ಯ ನಡೆಯುತ್ತೆ. ತುಮಾರ ತೋ ಶುರು ಸೆ ಸತ್ಯುಗ ಮೇ ರಾಜ ಈ ಹೋಂಗೆ. ನಿಮ್ದಂತೂ ಶುರುವಿನಿಂದನೇ ಸತ್ಯುಗದ ರಾಜ್ಯ ಇತ್ತು ಅಂತಾರೆ. ಯಾ ಕಿಸ್ಕೋ ಭಿ ಬುದ್ಧಿ ಮೇ ನಹಿ ಆತಾ ಸತ್ಯುಗ ಮೇ ಇತನಿ ರಾಜ ಈ ಕಹಾ ಸೆ ಆಯಿ. ಯಾರಿಗೂ ಬುದ್ಧಿನಲ್ಲಿ ಬರೋದಿಲ್ಲ ಸತ್ಯುಗದಲ್ಲಿ ಇಷ್ಟೊಂದು ರಾಜ್ಯ ಎಲ್ಲಿಂದ ಬಂತು. ಕಲಿಯುಗ अंत में इतना ढेर धर्म है, फिर सत्युग में एक धर्म एक राज्य कैसे होगा. ಕಲಿಯುಗದ ಕೊನೆ ಟೈಮ್ನಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಇತ್ತು. ಸತ್ಯುಗದ ಬಿಗಿನಿಂಗ್ನಲ್ಲಿ ಒಂದಿತ್ತು, ಈಗ ಕಲಿಯುಗದ ಕೊನೆಯಲ್ಲಿ ಎಷ್ಟಾಗ್ಬಿಟ್ಟಿದ್ದಾವೆ. ಹೀರೆ ಜವಹರಂ ಕ ಮೆಹಲ್. ಸತ್ಯುಗದಲ್ಲಿ ವಜ್ರ ವೈಡೂರ್ಯಗಳದ್ದು ಮೆಹಲ್ಗಳಿತ್ತು ಅಂತ. तो भारत ऐसा था जिसका पैराडೈಸ್ कहते. ಭಾರತ ದೇಶ ಏನಾಗಿತ್ತು, ಸ್ವರ್ಗವಾಗಿತ್ತು. ಅದರಿಂದ ಇದಕ್ಕೆ ಏನಂತ ಹೇಳ್ತಾ ಇದ್ರು, ಪ್ಯಾರಡೈಸ್ ಅಂತಾರೆ. 5000 ವರ್ಷ ಕಿ ಬಾತ್. ಇದು 5000 ವರ್ಷಗಳ ಮಾತಾಗಿದೆ. ಲಾಖೋ ವರ್ಷ ಕಿ ಹಿಸಾಬ್ ಕಹಾ ಸೆ ಆಯಾ. ಲಕ್ಷಾಂತರ ವರ್ಷಗಳ ಲೆಕ್ಕ ಎಲ್ಲಿಂದ ಬರುತ್ತೆ. ಮನುಷ್ಯ ಕಿತನೆ ಮುಂಜೆ ಹುಯಿ. ಜನರು ಎಷ್ಟೊಂದು ಕನ್ಫ್ಯೂಷನ್ನಲ್ಲಿದ್ದಾರೆ. अब इनका कौन समझावे. ಇವಾಗ ಇವ್ರಿಗೆ ಯಾರು ಹೇಳ್ತಾರೆ. ವೇ ಸಮಸ್ತೆ ಥೋಡಿ हम असुरी राज्य में हैं. ಅವ್ರು ತಿಳ್ಕೊತಾರೆ ನಾವು असुरी राज्यದಲ್ಲಿ उनकी देवताओं की महिमा सर्वगुण संपन्न है. इसमें 5 विकार नहीं क्योंकि देहाभिमान है. बाबा कहते हैं मुख्य बात याद. ಬಾಬಾ ಹೇಳ್ತಾರೆ ಇದರಲ್ಲಿ ಸರ್ವಗುಣ ಸಂಪನ್ನರು ದೇವತೆಗಳಾಗಿದ್ದಿತ್ತು. ಅವರೆಲ್ಲ 5 ವಿಕಾರಗಳಿಲ್ಲ, ಯಾಕೆಂದರೆ ದೇಹಾಭಿಮಾನ ಇಲ್ಲ. ಮುಖ್ಯವಾಗಿರ್ತಕ್ಕಂಥದ್ದು ನೆನಪಿನ ವಿಚಾರ.
ನೆನಪು ಮಾಡಿ 84 ಜನ್ಮ ಲೇತೆ ಲೇತೆ ತುಮ್ ಪತಿತ್ ಬನೆ ಹೋ ಅಬ್ ಫಿರ್ ಪವಿತ್ರ ಬನ್ನ ಹೈ. 84 ಜನ್ಮ ತೆಗೆದುಕೊಂಡು ಪತಿತರಾಗ್ಬಿಟ್ಟಿದ್ದೀರಿ, ಈಗ ಪುನಃ ಪವಿತ್ರರಾಗಬೇಕು. ಈ ಡ್ರಾಮಾಕ ಚಕ್ರ ಹೈ, ಇದು ನಾಟಕದ ಒಂದು ಚಕ್ರ ಸುತ್ತುತ್ತಾ ಇದೆ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ज्ञान से तीसरा नेत्र को धारणा कर अपनी धोखाबाज आंखें को सिविल बनाना है. ಜ್ಞಾನದ ಮೂರನೇ ನೇತ್ರವನ್ನು ಧಾರಣೆ ಮಾಡಿ ಈ ಮೋಸಗಾರ ಕಣ್ಣುಗಳನ್ನು ಸಿವಿಲ್ ಮಾಡ್ಕೊಳ್ಳಿ. ಯಾದಸೆ ಕರ್ಮೇಂದ್ರಿಯ ಶೀತಲ್ ಬನಾನ ಹೇ. ನೆನಪು ಮಾಡಿ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡ್ಕೊಳ್ಳಿ. ಸತೋಗುಣಿ ಬನೆಂಗೆ ಇಸ್ಲಿಯೇ ಯಹಿ ಮೆಹನತ್ ಕರ್. ಆತ್ಮ ಸತೋಗುಣಿ ಆಗುತ್ತೆ, ಇದರಿಂದ ಇದೇ ಪರಿಶ್ರಮವನ್ನು ನೀವು ಮಾಡಿ. ದಂಧೆ ಆದಿ ಸೆ ಟೈಮ್ ನಿಕಾಲ್ ಏಕಾಂತ ಮೇ ಜಾಕರ್ ಯಾದ್ ಮೇ ರನ್ ಬೈಟ್ನಾ ಹೇ. ಬಿಸ್ನೆಸ್ಸು ಇದೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಬದುಗೊತ್ತಿ ಸ್ವಲ್ಪ ಹೊತ್ತು ತೋಟಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಂಡು ಏಕಾಂತದಲ್ಲಿ ನೆನಪು ಮಾಡ್ರಿ. ಕಾರಣ ದೇಖನಾ ಹೇ ಹಮಾರ ಯೋಗ ಕ್ಯೂ ನೀ ಲಗ್ತಾ. ಕಾರಣ ನೋಡ್ಕೋಬೇಕು, ನಮ್ಮ ಯೋಗ ಯಾಕೆ ಅಂಟ್ತಾ ಇಲ್ಲ ಚೆಕ್ ಮಾಡ್ಕೊಬೇಕು. ಅಪ್ಪನ ಚಾರ್ಟ್ ಜರೂರ್ ರಖ್ನಾ. ಚಾರ್ಟ್ ಬರೀರಿ ಅಂತಾರೆ. 2-3 ಸಲ ರಿಪೀಟ್ ಆಗಿದೆ. ವರದಾನ ನಿರ್ಣಯ ಶಕ್ತಿ और ಕಂಟ್ರೋಲಿಂಗ್ ಪವರ್ ದ್ವಾರ ಸದಾ ಸಫಲತಾ ಮೂರತ್ ಭವ. ವರದಾನ ಏನು? ನಿರ್ಣಯ ಶಕ್ತಿ ಮತ್ತು ಕಂಟ್ರೋಲಿಂಗ್ ಶಕ್ತಿ ಮುಖಾಂತರ ಸದಾ ಸಫಲತಾ ಮೂರ್ತಿಗಳು ಆಗಿರಿ. किसी भी लौकिक या अलौकिक कार्य में सफलता प्राप्त करने के लिए विशेष कंट्रोलिंग पावर और जजमेंट पावर की आवश्यकता होती है. ನೋಡಿ, ಬಾಬಾ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಲೌಕಿಕ ಅಥವಾ ಅಲೌಕಿಕ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ವಿಶೇಷವಾಗಿ ಕಂಟ್ರೋಲಿಂಗ್ ಪವರ್ ಬೇಕು ಮತ್ತು ಜಡ್ಜ್ಮೆಂಟ್ ಪವರ್ದು ಅವಶ್ಯಕತೆ ಇದೆ ಅಂತಾರೆ. ಯಾಕೆ ಅಂದರೆ जब कोई भी आत्मा आपके संपर्क में आती है तो पहले जड्ज करना होता है. ನಿಮ್ಮ ಸಂಪರ್ಕದಲ್ಲಿ ಯಾವುದೇ ಆತ್ಮ ಬರುತ್ತೆ ಅಂದರೆ ಮೊದಲು ನೀವು ಜಡ್ಜ್ ಮಾಡಬೇಕು ಅಂತಾರೆ. जजमेंट ಮಾಡಬೇಕು, आवश्यकता होती. क्योंकि जब कोई भी आत्मा आपके संपर्क में आते पहले जज करना होता है. फिर किसी चीज़ की भी ज़रूरत है, नब्ज द्वारा फर्क कर उनकी चाहना प्रमाण उसे तृप्त करना है. ಆ ಆತ್ಮಕ್ಕೆ ಏನು ಇಚ್ಛೆ ಇದೆ ಆ ಇಚ್ಛೆಯನ್ನು ಪೂರ್ತಿ ಮಾಡ್ರಿ ಅಂತಾರೆ ಬಾಬಾ. ಯಾವ ಆಸೆ ಇಟ್ಕೊಂಡು ಬಾಬಾವ್ರ ಮನೆಗೆ ಬಂದಿದ್ದಾರೆ, ಅವ್ರಿಗೆ ದುಃಖ ಆಗಿದೆಯಾ, ಮನಸ್ಸಿಗೆ ನೋವಾಗಿದೆಯಾ, ಚಿಂತೆ ಇದೆಯಾ, ಯಾರಾದರೂ ಆಪ್ತರು ಶರೀರ ಬಿಟ್ಟು ಹೋಗಿರೋದ್ರಿಂದ ಅಗಲಿಕೆ ಆಗಿ ನೋವಾಗ್ತಾ ಇದೆಯಾ, ಕಾಯಿಲೆಯಿಂದ ಬಂದಿದ್ದಾರಾ, ಬಡತನದಿಂದ ಬಂದಿದ್ದಾರಾ, ಚಿಂತೆ ಇದೆಯಾ, ಅನಿದ್ರೆ ಇದೆಯಾ, ಏನಾದರೂ ಸಮಸ್ಯೆಗಳು, ಆ ಸಮಸ್ಯೆಗಳ ಸಾಲ್ವೇಷನ್ ಕೊಟ್ಟರೆ ಆಗ ಅವರು ಬಾಬನ ಮಕ್ಕಳಾಗ್ತಾರೆ ಅಂತ. ಅವ್ರ ಆಸೆಯನ್ನು ಪೂರ್ಣ ಮಾಡಬೇಕಲ್ಲ. ಕಂಟ್ರೋಲಿಂಗ್ ಪವರ್ और दूसरों पर अपनी अचल स्थिति का प्रभाव डालना है. ನಿಮ್ಮ ಒಂದು ಸ್ವಯಂನ ಕಂಟ್ರೋಲಿಂಗ್ ಪವರು ಮತ್ತು ತೃಪ್ತಿ ಮಾಡ್ತಕ್ಕಂಥ ಒಂದು ಗುಣದಿಂದ ಬೇರೆಯವ್ರ ಮೇಲೆ ನಿಮ್ಮ ಒಂದು ಅಚಲ ಸ್ಥಿತಿಯ ಪ್ರಭಾವವನ್ನು ಹಾಕಿ. ಯಹಿ ದೋನೋ ಶಕ್ತಿಯ ಸೇವಾ ಕೆ ಕ್ಷೇತ್ರ ಮೇ ಸಫಲತಾ ಮೂರತ್ ಬನಾದೆ. ಈ ರೀತಿ ಪವರ್ಸ್ ನಿಮ್ಮ ಹತ್ರ ಇದ್ದಾಗ ಏನಾಗುತ್ತೆ, ಸಫಲತಾ ಮೂರ್ತಿಗಳನ್ನಾಗಿ ಮಾಡಿಸುತ್ತೆ. ಈ ಎರಡು ಶಕ್ತಿಗಳು ಸೇವೆಯಲ್ಲಿ ಸಫಲತಾ ಮೂರ್ತಿಗಳನ್ನು ಮಾಡಿಸುತ್ತೆ. ಸ್ಲೋಗನ್ ಸರ್ವಶಕ್ತಿವಾನ್ ಬಾಬಾ ಕಾ ಸಾಥಿ ಬನಾಲೋ तो ಮಾಯಾ ಪೇಪರ್ ಟೈಗರ್ ಬನ್ ಜಾಯೆಂಗೆ. ಸರ್ವಶಕ್ತಿವಂತ ತಂದೆಯನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡ್ಕೊಂಡ್ಬಿಡಿ, ಮಾಯೆ ಅನ್ನೋದು ಪೇಪರ್ ಟೈಗರ್ ಆಗೋಗ್ಬಿಡುತ್ತೆ. ಮಾಯದೇನು ನಡೆಯೋದಿಲ್ಲ. ಅಚ್ಚಾ, ಓಂ ಶಾಂತಿ.